ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಸ್ವಸ್ತ್ಯಸ್ತು. ಅಂಧಕನ ವಧವನ್ನು ರುದ್ರದೇವರು ಮಾಡಿದ್ದಾರೆ ಅಂತ ಹಿಂದೆ ವೈಶಂಪಾಯನರು ತಿಳಿಸಿದ್ದಾರೆ. ವೃತ್ರಾಸುರನಿಗಿಂತಲೂ 10 ಪಟ್ಟು ಬಲಿಷ್ಠನಾದವನು ಅಂಧಕ. ವೃತ್ರಾಸುರನ ಸಂಹಾರವನ್ನು ಇಂದ್ರ ಮಾಡಿದರೆ ಇಂದ್ರನಿಗಿಂತಲೂ ಬಲಿಷ್ಠರಾದ ರುದ್ರದೇವರು ವೃತ್ರನಿಗಿಂತಲೂ ಬಲಿಷ್ಠನಾದಂತಹ ಅಂಧಕಾಸುರನ ಸಂಹಾರ ಮಾಡಿದ್ದಾರೆ ಅಂತ ಹಿಂದೆ ತಾವು ನಿರೂಪಣೆ ಮಾಡಿದ್ದೀರಿ. ಅದರ ಬಗ್ಗೆ ವಿಸ್ತೃತವಾಗಿ ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ ಜನಮೇಜಯರು. ಅದಕ್ಕೆ ಹೇಳ್ತಾರೆ, ತನ್ನ ಮಕ್ಕಳೆಲ್ಲ ದೇವತೆಗಳಿಂದ ಹತರಾದದ್ದನ್ನು ಕೇಳಿ ತಿಳಿದು ದುಃಖ ತಪ್ತಳಾದ ದಿತಿದೇವಿ ಕಶ್ಯಪರಿಗೆ ಶರಣು ಹೋಗ್ತಾಳೆ. ಯಾರಿಂದಲೂ ಸಾಯದೇ ಇರುವಂತಹ ಒಬ್ಬ ಮಹಾಪರಾಕ್ರಮಿಯಾದ ಮಗ ನನಗೆ ಹುಟ್ಟಬೇಕು ಅಂತ. ಅವಧ್ಯಸ್ಥೆ ಸುತೋ ದೇವಿ ದಾಕ್ಷಾಯಣಿ ಭವೇದಿತಿ ಕಶ್ಯಪರು ವರ ಕೊಟ್ಟಿದ್ದಾರೆ. ಅವಶ್ಯವಾಗಿ ದೇವತೆಗಳಿಗೆ ವಧ್ಯನಾಗದ, ಅವರ ಕೈಯಿಂದ ಸಾಯದ ಶ್ರೇಷ್ಠ ಬಲಿಷ್ಠ ಮಗ ನಿನಗಾಗ್ತಾನೆ, ಭಾರೀ ಬಲಿಷ್ಠ ಅಂತ. ಆದರೆ ರುದ್ರದೇವರು ಸಂಹಾರ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಮಾತ್ರ ಹೇಳೋ ಯೋಗ್ಯತೆ ನನಗಿಲ್ಲ. ಇನ್ನುಳಿದ ದೇವತೆಗಳು ಸಂಹಾರ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಬೇಕಾದರೆ ವರ ಕೊಡ್ತೇನೆ ಅಂತ. ಅಷ್ಟು ಸಾಕು ಅಂದ್ಲವಳು. ಅಷ್ಟಾದರೂ ಸಾಕು ಅಂತ. ದೇವಂ ಋತೆ ರುದ್ರಂ ತಸ್ಯ ನ ಪ್ರಭವಾಮ್ಯಹಂ. ಅವರ ಶಕ್ತಿ ಸಾಮರ್ಥ್ಯಗಳು ಬಹಳ ಮಿಗಿಲಾದದ್ದು. ಅವರಿಗೂ ಕೊಲ್ಲುವುದಕ್ಕೆ ಸಾಧ್ಯವಾಗದಿರುವ ಮಗನನ್ನು ಕೊಡುವುದಕ್ಕೆ ನನಗೆ ಯೋಗ್ಯತೆ ಇಲ್ಲ. ಅಷ್ಟಕ್ಕೆ ನೀನು ಒಪ್ಪುವುದಾದರೆ ನಾನು ಮಗನನ್ನು ಕೊಡ್ತೇನೆ ಅಂತ ಕಶ್ಯಪರು ಹೇಳಿದ್ದಾರೆ. ದಿತಿ ಆಗಲಿ ಅಂತ ಒಪ್ಪಿಕೊಂಡದ್ದಕ್ಕೆ ಅವರ ತಪಸ್ಸಾಮರ್ಥ್ಯ. ಕೇವಲ ಸ್ಪರ್ಶ ಮಾಡಿದ್ದಾರಷ್ಟೆ. ದಿತಿದೇವಿಯನ್ನು ಕಶ್ಯಪರು ತಮ್ಮ ಸಂಕಲ್ಪಪೂರ್ವಕವಾಗಿ ಸ್ಪರ್ಶ ಮಾತ್ರ ಮಾಡಿದರೆ ಮಗ ಹುಟ್ಟೇ ಬಿಟ್ಟಿದ್ದಾನೆ. ಅಂಗುಲ್ಯ ಉದರದೇಶೇತು ಅನ್ವಾಲಭತ ತಾಂ ದೇವೀಂ. ತಮ್ಮ ಬೆರಳಿನಿಂದ ಉದರ ಸ್ಪರ್ಶ ಮಾಡಿದ್ದೇ ತಡ ಹುಟ್ಟಿದ್ದಾನೆ ಮಗ. ಅಂದರೆ ತಪಸ್ಸಿನ ಮಹಿಮೆ ಏನು ಅದ್ಭುತ ನೋಡಿಕೊಳ್ಳಿ. ಕಶ್ಯಪರ ಸಾಮರ್ಥ್ಯ ಎಷ್ಟು ಅದ್ಭುತವಾದದ್ದು.
ಭಗವಂತನ ಅಚಿಂತ್ಯದ್ಭುತವಾಗಿರುವಂತಹ ಶಕ್ತಿ ಇದು. ಆ ಎಲ್ಲ ಋಷಿಗಳಲ್ಲಿ ಮುನಿಗಳಲ್ಲಿ ಇದ್ದು ಪರಮಾತ್ಮ ಆ ರೀತಿಯಾದ ಶಕ್ತಿ ಸಾಮರ್ಥ್ಯಗಳನ್ನು ನೀಡ್ತಾನೆ. ಅಂತಹ ಅದ್ಭುತವಾದ ಕಶ್ಯಪರ ಸಾಮರ್ಥ್ಯವನ್ನು ನಾವಿಲ್ಲಿ ಕಾಣುತ್ತೇವೆ. ಒಂದು ಪ್ರಸಂಗದಲ್ಲಿ ಮಹಾಭಾರತದಲ್ಲಿ ಇನ್ನೊಂದು ಭಾಗದಲ್ಲಿ ಬರುತ್ತದೆ, ಪೃಥ್ವಿ ಮಾಡುವ ಭೂತಧಾರಣದ ಕಾರ್ಯವನ್ನು, ಎಲ್ಲ ಜೀವರಾಶಿಗಳ ಜಡ ಪದಾರ್ಥಗಳನ್ನು ಹೊತ್ತು ನಿಂತ ಪೃಥ್ವಿಯ ಕಾರ್ಯವನ್ನು ನಾನು ಮಾಡುತ್ತೇನೆ, ಬೇಕಾದರೆ ಪೃಥ್ವಿ ತನ್ನ ಕಾರ್ಯ ಮಾಡಿದೆ ಸರದರ ಸರಿಯಿಲಿ ಅಂತಂತಾರೆ ಕಶ್ಯಪರು. ಅಂತಹ ಸಾಮರ್ಥ್ಯ ಕಶ್ಯಪರಿಗೆ ಇದೆ. ಆದರೆ ಅದರ ಜೊತೆಗೆ ಇದನ್ನೂ ತಿಳಿಯಿರಿ, ಇಂತಹ ಮಹಾ ಸಾಮರ್ಥ್ಯವಿದ್ದರೂ ಕಶ್ಯಪರಿಗೆ ರುದ್ರದೇವರ ಸಾಮರ್ಥ್ಯವನ್ನು ಮೀರುವ ಸಾಮರ್ಥ್ಯ ಇಲ್ಲ. ಇದು ಶಾಸ್ತ್ರ ತಿಳಿಸುವ ಶ್ರೀಮದ್ ಆಚಾರ್ಯರು ಹೇಳುವ ತಾರತಮ್ಯ ಯಾವ ರೀತಿಯಾಗಿ ಇತಿಹಾಸ ಪುರಾಣಗಳಲ್ಲಿ ಸ್ಪಷ್ಟವಾದ ಮಾತುಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ. ಅಂತಹ ತಾರತಮ್ಯವನ್ನು ನಿಯಮನ ಮಾಡಿ ತಾರತಮ್ಯದ ಕೊನೆಯಲ್ಲಿ ಎಲ್ಲರಿಂದಲೂ ಪೂಜ್ಯನಾಗಿ, ನಮ್ಯನಾಗಿ, ಇಜ್ಜನಾಗಿ, ಎಲ್ಲರಿಗೂ ಫಲಪ್ರದನಾಗಿ, ರಕ್ಷಕನಾಗಿ, ಪೋಷಕನಾಗಿ ಇರುವಂತಹ ಸ್ವಾಮಿ ಶ್ರೀಹರಿ, ಅವನ ಮಹಿಮೆಯಂಥದ್ದು ಅನ್ನುವುದನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು. ಪದೇ ಪದೇ ಕಥೆಗಳನ್ನು ಮಾತ್ರ ತಿಳಿಯಬಾರದು. 1000 ತಲೆ, 1000 ಬಾಹುಗಳು, 2000 ಕಣ್ಣುಗಳು, 2000 ಕಾಲುಗಳಿಂದ ಕೂಡಿರತಕ್ಕಂತಹ ಆ ಅಸುರ ಹುಟ್ಟಿದ. ಕಣ್ಣಿದ್ದವು, 2000 ಕಣ್ಣುಗಳಿವೆ, ಆದರೂ ಕೂಡ ಕಣ್ಣಿಲ್ಲದವರಂತೆ ಮದೋನ್ಮತ್ತನಾಗಿ ತಿರುಗುತ್ತಾ ಇದ್ದ ಅನ್ನೋದಕ್ಕೋಸ್ಕರ ಅವನಿಗೆ ಅಂಧಕ ಅಂತ ಹೆಸರು ಬಂತು. ಏನು ವಿಚಿತ್ರ ನೋಡಿ, 2 ಕಣ್ಣಿದ್ರೇ ಕಣ್ಣಿದ್ದವನು ಅಂತಾರೆ, 2000 ಕಣ್ಣಿದ್ದರೂ ಕೂಡ ಕುರುಡ ಅಂತ ಕರೆದರು. ಅದೇ ಹೆಸರು ಬಿತ್ತವನಿಗೆ. ತಂದೆ ತಾಯಿಯನ್ನು ಹಿಡ್ಕೊಂಡು ಎಲ್ಲರೂ ಅವನನ್ನು ಅಂಧಕ ಅಂತೆ ಕರೆದರು. ಯಾಕೆಂದರೆ ಉನ್ಮತ್ತನಾಗಿದ್ದ ಅಂತ. ಅದಕ್ಕೆ ಉನ್ಮತ್ತರಾಗಿ ಯಾರಾದರೂ ಬರ್ತಾ ಇದ್ದರೆ ಏನು ಕಣ್ಣು ಮೇಲೆ ಹೋಗಿದೆಯಾ ಅಂತ ಕೇಳ್ತಾರೆ. ಅದರ ಅರ್ಥ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅರ್ಥ ಅಲ್ಲ, ವಿವೇಕ ಕಳೆದುಕೊಂಡಿದ್ದೀಯಾ ಅಂತ. ಅವಿವೇಕಿಯಾಗಿದ್ದಾನೆ. ಯಾಕೆಂದರೆ ವರ ಇದೆ, ಕಶ್ಯಪರ ವರ ಇದೆ. ಯಾವ ದೇವತೆಗಳು ನನ್ನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಇನ್ಯಾರಿಗೆ ಹೆದರಬೇಕು ಅಂತ ಎಲ್ಲ ದೇವತೆಗಳನ್ನು ಪೀಡಿಸ್ತಾ ಇದ್ದಾನೆ. ಅಪ್ಸರಾ ಸ್ತ್ರೀಯರನ್ನು ಅಪಹಾರ ಮಾಡುವುದು, ಪರಸ್ತ್ರೀಯರ ಅಪಹಾರ, ಇನ್ನೊಬ್ಬರ ಮುತ್ತು, ರತ್ನ, ಸುವರ್ಣ, ರಜತ ಎಲ್ಲವನ್ನೂ ಅಪಹಾರ ಮಾಡ್ತಾ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಆಗ ಇಂದ್ರದೇವರು ಬಂದು ಕಶ್ಯಪರಿಗೆ, ತಂದೆ, ನನ್ನ ತಮ್ಮನೇ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದರೆ ನಾನೇನು ಮಾಡಲಿ? ದಿತಿಯ ಮಗ, ನನ್ನ ಚಿಕ್ಕಮ್ಮನ ಮಗ, ಅವನು ಮಾಡುವಂತಹ ಕೆಲಸಕ್ಕೆ ನಾನೇನು ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ? ನೀವು ಈ ರೀತಿ ಅವನಿಗೆ ವರ ಕೊಟ್ಟು ಕೂಡಿಸಿದರೆ ಮುಂದೆ ಮಾಡಬೇಕೇನು? ನಾನೇನಾದರೂ ಮಾಡಲಿಕ್ಕೆ ಹೋದರೆ ದಿತಿದೇವಿಗೆ ಕೋಪ ಬರುತ್ತೆ ನನ್ನ ಮೇಲೆ. ಇಹಾತ್ರ ಭವತಿ ಕುರ್ಯಾತ್ ಮನ್ಯುಂ ಮೈ ಹತೆ ಸುತೆ. ಇಂತಹ ವರ ಕೊಟ್ಟು ನೀವು ಈ ರೀತಿ ಜನರಿಗೆಲ್ಲ ಪೀಡೆಯಾಗುವಂತೆ ಮಾಡಿದರೆ ನಿಮಗೆ ಶೋಭಿಸ್ತದ ಅದು ಅಂತ ತಂದೆಗೇನೆ ವಿಜ್ಞಾಪನೆ ಮಾಡಿಕೊಳ್ತಾನೆ ಇಂದ್ರದೇವರು ಕಶ್ಯಪರಿಗೆ. ಕಶ್ಯಪರು ಕೂಡಲೇ ಆ ಅಂಧಕನನ್ನು ಕರೆದು, ದಿತಿ ಕಶ್ಯಪರು ಇಬ್ಬರೂ ಕೂಡಿ ನಿನಗೆ ಲೋಕಪೀಡೆಯನ್ನು ಮಾಡುವುದಕ್ಕೋಸ್ಕರ ಈ ವರ ಕೊಡಿಸಿದ್ದಲ್ಲ, ನೀನು ಭದ್ರವಾಗಿರಬೇಕು, ದಿತಿಗೆ ಸಾಯದ ಒಬ್ಬ ಮಗ ಜೊತೆಗೆ ಯಾವಾಗಲೂ ಇರಬೇಕು ಅನ್ನುವ ಅಪೇಕ್ಷೆ, ಅಷ್ಟಕ್ಕೆ ನಿನಗೆ ವರ ಕೊಟ್ಟರೆ ನೀನು ಇನ್ನೊಬ್ಬರಿಗೆ ಪೀಡೆ ಕೊಡ್ತಾ ಇದೆಯಲ್ಲ ಅಂತ ಎಷ್ಟು ಹೇಳಿದರೂ ಅವರ ಮಾತನ್ನು ಕೇಳಲಿಲ್ಲ. ಅಲ್ಲಲ್ಲಿ ವೃಕ್ಷಗಳನ್ನು, ಉದ್ಯಾನಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಇದನ್ನು ಬಹಳ ದೊಡ್ಡ ಅಪರಾಧ ಅಂತ ಹರಿವಂಶ ಉಲ್ಲೇಖ ಮಾಡ್ತಾ ಇದೆ ಅಂದರೆ ಅರ್ಥ ಮಾಡಿಕೊಳ್ಳಿ. ಕಾಡಿನ ರಕ್ಷಣೆ, ಉದ್ಯಾನಗಳ ರಕ್ಷಣೆ, ವೃಕ್ಷಗಳ ರಕ್ಷಣೆ ಎಷ್ಟು ಮಹತ್ವದ್ದು, ಅದಕ್ಕೆ ಶಾಸ್ತ್ರ ಎಷ್ಟು ಮಹತ್ವ ಕೊಟ್ಟಿದೆ. ಅವನು ಮಾಡಿದಂತಹ ಅಪರಾಧಗಳಲ್ಲಿ ದೊಡ್ಡ ಅಪರಾಧಗಳನ್ನು ಅನೇಕ ಹೇಳುವಾಗ ಪರಸ್ತ್ರೀಯರ ಅಪಹಾರಾದಿಗಳು ಹೇಗೆ ದೋಷಗಳು, ಹಾಗೆ ವೃಕ್ಷಗಳ, ಉದ್ಯಾನಗಳ ಭಂಜನವನ್ನು ಮಾಡ್ತಾ ಇದ್ದ. ಇದು ಬಹಳ ದೊಡ್ಡ ದೋಷ ಅವನು ಮಾಡ್ತಾ ಇದ್ದದ್ದು. ಶಾಸ್ತ್ರದಲ್ಲಿ ಬಹಳ ಕೂಲಂಕಷವಾಗಿ ಇದರ ಬಗ್ಗೆ ಎಲ್ಲ ತಿಳಿಸಿ ಹೇಳ್ತಾರೆ. ವಿಷ್ಣು ಸ್ಮೃತಿ ಅಂತ ಭೂದೇವಿಗೆ ವರಾಹದೇವರು ಉಪದೇಶ ಮಾಡಿರತಕ್ಕಂತಹ ವಿಷ್ಣು ಸ್ಮೃತಿ ಎಂಬ ಗ್ರಂಥದಲ್ಲಿ ಯಾವ ಯಾವ ತರಹದ ವೃಕ್ಷಗಳ ಛೇದನೆ ಮಾಡಿದರೆ ರಾಜರು ಎಷ್ಟು ದಂಡ ಹಾಕಬೇಕು ಪ್ರಜೆಗಳ ಮೇಲೆ ಅಂತ ಎಲ್ಲ ಲೆಕ್ಕ ಕೊಟ್ಟಿದ್ದಾರೆ. ಸಾಕ್ಷಾತ್ ವರಾಹ ರೂಪಿಯಾದ ಪರಮಾತ್ಮ ಮತ್ತು ಭೂಮಿಯಲ್ಲಿ ಬೆಳೆಯುವ ಭೂರುಹಗಳು, ಗಿಡಗಳು,
ಆ ಭೂರುಹಗಳ ಛೇದನವಾದರೆ ಮಾಡಬೇಕಾದ ಪ್ರಾಯಶ್ಚಿತ್ತವೇನು ಅಂತ ಭೂವರಾಹ ಸ್ವಯಂ ಹೇಳಿದ್ದಾನೆ ಅಂದರೆ ಅದಕ್ಕಿಂತ ಹೆಚ್ಚಿಂದಿನ್ನೇನು ಬೇಕು? ಸರ್ವೋತ್ತಮನಾದ ಭಗವಂತನೇ ಹೇಳ್ತಾನೆ, ಕಡ್ಡಾಯವಾಗಿ ರಾಜರು ಅವರಿಗೆ ದಂಡ ಹಾಕಬೇಕು. ಕಂಡಂತೆ ಗಿಡಗಳನ್ನು ಕತ್ತರಿಸೋ ಹಾಗಿಲ್ಲ. ಕುದುರೆಗಳನ್ನೆಲ್ಲ ಅಪಹಾರ ಮಾಡಿದ್ದಾನೆ. ಉಚ್ಚೈಶ್ರವಸ್ಸಿನ ಮಕ್ಕಳಾದ ಕುದುರೆಗಳು, ದಿಗ್ಗಜಗಳ ಸುತಗಳು, ಆ ದಿಗ್ಗಜ ಪುತ್ರಗಜಗಳು, ಮರಿಗಜಗಳು, ಅವುಗಳನ್ನೆಲ್ಲ ಅಪಹಾರ ಮಾಡಿದ್ದಾನೆ. ಹೀಗೆ ಅನೇಕ ಯಜ್ಞ, ದಾನ, ತಪಸ್ಸು ಯಾರೂ ಮಾಡುವಂತಿಲ್ಲ, ಎಲ್ಲ ಕಡೆಗೆ ವಿಘ್ನ. ವಿಮಾನಗಳು ಎಲ್ಲಿ ಓಡಾಡೋ ಹಾಗಿಲ್ಲ, ಋಷಿಗಳು ತಪಸ್ಸು ಮಾಡೋ ಹಾಗಿಲ್ಲ, ಆಶ್ರಮದಲ್ಲಿ ಪಾಠ ಪ್ರವಚನಗಳನ್ನು ಮಾಡುವಂತಿಲ್ಲ. ಈ ರೀತಿಯ ಪ್ರಸಂಗದೊಳಗೆ ಋಷಿಗಳೆಲ್ಲ ಚಿಂತನೆ ಮಾಡಿದ್ದಾರೆ, ಏನು ಮಾಡಬೇಕೀಗ? ದೇವತೆಗಳಿಗೆ ಶರಣ ಹೋಗೋ ಹಾಗಿಲ್ಲ, ದೇವತೆಗಳಿಂದ ಸಾಯಬಾರದು ಅಂತ ವರ ಇದೆ, ಏನು ಮಾಡಬೇಕು ಅಂತ ಬೃಹಸ್ಪತ್ಯಾಚಾರ್ಯರು ವರದ ಸೂಕ್ಷ್ಮ ತಿಳಿದಿದ್ದರು. ರುದ್ರದೇವರನ್ನು ಹೊರತುಪಡಿಸಿ ಅಂತ ವರ ಕೊಟ್ಟಿದ್ದಾರೆ ಕಶ್ಯಪರು ಅಂತ ಗೊತ್ತಿತ್ತು. ಅದಕ್ಕಾಗಿ ಅಶ್ರುಪ್ರಮರ್ಜನಂ ದೇವ ಕರಿಷ್ಯತಿ ಸತಾಂಗತಿ, ನಮ್ಮೆಲ್ಲರ ಕಣ್ಣೀರು ಒರೆಸುವುದಕ್ಕೆ ರುದ್ರದೇವರು ಸಮರ್ಥರು, ಅವರಿಗೆ ನಾವು ಶರಣು ಹೋಗೋಣ ಅಂತ ನಿಶ್ಚಯವನ್ನು ಮಾಡಿಕೊಂಡಿದ್ದಾರೆ. ರುದ್ರಾಂತರ್ಗತನಾದ ಸಂಕರ್ಷಣ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣನ ಚಿಂತನವನ್ನು ಮಾಡಿದ್ದಾರೆ. ಆ ಪರಮಾತ್ಮನಿಗೆ ಶರಣು ಹೋಗಿದ್ದಾರೆ. ರುದ್ರದೇವರು ಬೃಹಸ್ಪತ್ಯಾಚಾರ್ಯರ ಮಾತನ್ನು ಕೇಳಿ, ನೀವೇನು ಚಿಂತೆ ಮಾಡಬೇಡಿ, ಅವನಿಗೆ ಯಾವ ರೀತಿಯ ರುದ್ರದೇವರ ಹತ್ತಿರ ಬೃಹಸ್ಪತ್ಯಾಚಾರ್ಯರು ಹೋಗುವಾಗ ತಾವು ಒಬ್ಬರೇ ಹೋಗಲಿಲ್ಲ, ನಾರದರನ್ನು ಕರೆದುಕೊಂಡು ಹೋಗ್ತಾರೆ. ದೇವಋಷಿಗಳು ತಮ್ಮ ಋಷಿಗಳಿಗೆಲ್ಲ ಅತ್ಯಂತ ಪೂಜ್ಯರು, ಮಾನ್ಯರು ಅಂತ. ಬೃಹಸ್ಪತ್ಯಾಚಾರ್ಯರು ಯೋಗ್ಯತೆಯಲ್ಲಿ ನಾರದರಿಗಿಂತಲೂ ದೊಡ್ಡವರು. ಆದರೆ ಉಳಿದೆಲ್ಲ ಋಷಿಗಳ ದೃಷ್ಟಿಯಲ್ಲಿ ನಾರದರು ದೊಡ್ಡವರು ಅನ್ನುವುದಕ್ಕೋಸ್ಕರ ನಾರದರನ್ನು ಮುಂದೆ ಮಾಡಿಕೊಂಡು ಬೃಹಸ್ಪತ್ಯಾಚಾರ್ಯರು ಹೋಗ್ತಾರೆ. ನಾರದರು ಬಹಳ ಸೂಕ್ಷ್ಮವಾದಂತಹ ಬುದ್ಧಿಯವರದು. ನಾರದರು ರುದ್ರದೇವರು, ಹಿಂದೆ ನೀವು ಕೇಳಿದ್ದೀರಿ, ಪಾರಿಜಾತ ವೃಕ್ಷವನ್ನು ಇಂದ್ರದೇವರಿಗೆ ಕೊಡು ಅಂತ ರುದ್ರದೇವರು ಕೇಳಿದರು. ಇಂದ್ರದೇವರು ಕೊಡಲಿಲ್ಲ. ತಾವೇ ಒಂದು ಅದ್ಭುತವಾದ ಪಾರಿಜಾತಗಳ ವನವನ್ನೇ ಸೃಷ್ಟಿ ಮಾಡಿಕೊಂಡು, ಮಂದಾರವನ ಅಂತ ಮಾಡಿಕೊಂಡು, ಅಲ್ಲಿಯೇ ಉಮಾದೇವಿಯ ಜೊತೆಗೆ ತಾವು ವಿರಾಜಮಾನರಾಗಿದ್ದಾರೆ ಅಂತ ಆ ಮಂದಾರವನಕ್ಕೆ ಹೋಗಿದ್ದಾರೆ ನಾರದರು. ಮಂದಾರವನಕ್ಕೆ ಹೋಗಿ ರುದ್ರದೇವರಿಗೆ ನಮಸ್ಕಾರ ಮಾಡಿ ಅವರ ಅನುಜ್ಞೆಯನ್ನು ಪಡೆದು ಆ ಮಂದಾರವನದಲ್ಲಿರತಕ್ಕಂತಹ ಮಂದಾರ ಪುಷ್ಪದ ಮಾಲೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಆ ದೇವರ ನಿರ್ಮಾಲ್ಯವನ್ನು ತಾವು ಧಾರಣೆ ಮಾಡಿಕೊಂಡಿದ್ದಾರೆ. ರುದ್ರದೇವರ ಅನುಮತಿಯನ್ನು ಪಡೆದು ತಾವು ಅದನ್ನು ಧಾರಣೆ ಮಾಡಿಕೊಂಡು ಹೊರಟಿದ್ದಾರೆ. ಆ ಮಂದಾರ ಮಾಲೆಯನ್ನು ಧಾರಣೆ ಮಾಡಿ ಅಲ್ಲಿ ಇನ್ನೊಂದು ವಿಶೇಷ ಸಂತಾನಕ, ಆ ಸಂತಾನ ವೃಕ್ಷದ ಸುಗಂಧಮಯವಾದ ಮಾಲೆ, ಸುಗಂಧಮಯವಾದ ಪುಷ್ಪದ ಮಾಲೆ, ಅದನ್ನು ಧಾರಣೆ ಮಾಡಿದ್ದಾರೆ. ಅದನ್ನು ಧಾರಣೆ ಮಾಡಿಕೊಂಡು ಅಂಧಕಾಸುರ ಇರುವಂತಹ ಭವನಕ್ಕೆ ನೇರವಾಗಿ ಬಂದಿದ್ದಾರೆ. ಬಂದರೆ ಏನು, ಆ ದಿವ್ಯವಾದಂತಹ ಪುಷ್ಪದ ಸುಗಂಧ, ಭಾರೀ ಸುಗಂಧ. ಆ ಸುಗಂಧದಿಂದ ಮೋಹಿತನಾಗಿದ್ದಾನೆ ಅಂಧಕ. ಇದು ಏನಿದು? ನಾರದರೇ, ಸಾಷ್ಟಾಂಗ ನಮಸ್ಕಾರ ನಿಮಗೆ, ಬನ್ನಿ, ಆರ್ಘ್ಯಾಪಾದ್ಯ ಎಲ್ಲ ಪೂಜೆ ಎಲ್ಲ ಆಯಿತು. ಮೊದಲು ಹೇಳಿ, ಈ ಹೂ ಎಲ್ಲಿ ಸಿಗ್ತದೆ ಹೇಳಿ ನನಗೆ, ಇದರ ಬಣ್ಣ ಏನು, ಇದರ ವಾಸನೆ ಏನು, ಇದರ ಸ್ಪರ್ಶ ಒಂದೊಂದು ಅದ್ಭುತ, ಈ ತರಹದ ಪುಷ್ಪಗಳು ನನಗೆ ಬೇಕೇ ಬೇಕು ಅಂತ. ನಾರದರಂತಾರೆ, ಅಷ್ಟು ಸುಲಭ ಅಲ್ಲಪ್ಪ ಇದು. ತಪೋ ವಿಶೇಷೈರಾರಾಧ್ಯ ಹರಂ ತ್ರಿಭುವನೇಶ್ವರಂ ಶಕ್ಯಂ ಮಂದಾರ ಪುಷ್ಪಾಣಿ ಪ್ರಾಪ್ತುಂ ಕಶ್ಯಪ ವಂಶಜ. ಎಷ್ಟೋ ಕಷ್ಟಪಟ್ಟು ತಪಸ್ಸು ಮಾಡಿ ರುದ್ರದೇವರ ಅನುಗ್ರಹವನ್ನು ಪಡೆದರೆ ಈ ಪುಷ್ಪಗಳನ್ನು ಪಡೆಯುವುದಕ್ಕೆ ಸಾಧ್ಯ. ರುದ್ರದೇವರಿಗೆ ಪ್ರಿಯವಾದ ಇಂತಹ ಎಷ್ಟೋ ವೃಕ್ಷಗಳು ಆ ವನದಲ್ಲಿವೆ, ಮಂದಾರ ವನದಲ್ಲಿ. ನಿಮಗೆ ಬೇಡಿದ ಫಲವನ್ನು ಕೊಡುತ್ತದೆ. ಬರೀ ಹೂ ಒಂದೇ ಅಲ್ಲ, ಬೇಡಿದ ಫಲಗಳು, ಸ್ತ್ರೀಯರು, ಮಣಿಗಳು, ವಜ್ರಗಳು, ನಿಮಗೇನು ಬೇಕೋ, ಕಲ್ಪವೃಕ್ಷ ಇದ್ದ ಹಾಗೆ ನಿಮಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವಂತಹ ಕಲ್ಪವೃಕ್ಷಗಳು ಬೇಕಾದಷ್ಟು ಮಂದಾರವನದಲ್ಲಿವೆ. ಆದರೆ ರುದ್ರದೇವರ ಅನುಗ್ರಹ ಬೇಕು.
ಅದಿದ್ದರೆ ಮಾತ್ರ ನಿಮಗೆಲ್ಲ ಸಿಗತ್ತೆ. ಸ್ತ್ರೀರತ್ನ ಮಣಿರತ್ನಾನಿ ಯಾನಿ ಚ ಅನ್ಯಾನಿ ಚಾಪ್ಯಥ ಕಾಂಕ್ಷಿತಾನಿ ಫಲಂತ ಸ್ಮತೆ ದ್ರುಮಾಹ ಹರವಲ್ಲಭಾಹ. ಸೂರ್ಯನ ಪ್ರಕಾಶ ಇಲ್ಲ, ಸೋಮನ ಪ್ರಕಾಶ ಇಲ್ಲ, ಸ್ವಯಂ ರುದ್ರದೇವರ ಪ್ರಕಾಶದಿಂದಲೇ ಅಲ್ಲೆಲ್ಲ ಕಡೆಗೆ ಬೆಳಕು. ಅಂತಹ ಅದ್ಭುತವಾದ ಆ ವನ ಇದೆ ಅಂತ ಎಲ್ಲ ವರ್ಣನೆ ಮಾಡಿದರು. ನಾನು ಭಾಳ ವರ್ಣನೆ ಮಾಡಲಿಕ್ಕೆ ಆಗೋದೇ ಇಲ್ಲ, ನೀನು ಕಣ್ಣಾರೆ ನೋಡಬೇಕಷ್ಟೆ. ಒಂದು 100 ವರ್ಷ ನೆನೆದರಿಗೆ ಕುಳಿತು ಆ ವನದ ವರ್ಣನೆ ಮಾಡಿದರೂ ಮುಗಿಯೋದಿಲ್ಲ, ಅಷ್ಟು ಅದ್ಭುತವಾದಂತಹ ವನ ಅಂತ ಹೇಳಿದರೆ ಅಂಧಕ ಬೇರೆ ವಿಚಾರನೇ ಮಾಡಲಿಲ್ಲ, ಊಟನೂ ಮಾಡಲಿಲ್ಲ. ಸೈನ್ಯಕ್ಕೆ ಅಪ್ಪಣೆಯನ್ನು ಕೊಟ್ಟ, ಹೊರಡಬೇಕು ಎಲ್ಲರೂ ಅಸುರರು ಈಗ ಮಂದರ ಪರ್ವತಕ್ಕೆ, ಮಂದಾರ ವನಕ್ಕೆ. ಎಲ್ಲರೂ ಸಿದ್ಧರಾಗಿದ್ದಾರೆ. ಮಂದರ ಪರ್ವತದ ಹತ್ತಿರ ಬಂದಿದ್ದಾರೆ. ಮಂದರ ಪರ್ವತದ ಅಭಿಮಾನಿ ದೇವತೆ ರಾಜ ಗದ್ದರಿಸಿದ್ದಾನೆ ಅಂಧಕಾಸುರ. ಮಂದರ ಎದ್ದು ಬಾ ಅಂತ. ಅವನು ಬಂದ. ಎಲ್ಲಿದೆ ಪಾರಿಜಾತವನ? ನಿನ್ನ ಮಂದರ ಪರ್ವತದಲ್ಲೆಲ್ಲೋ ಪಾರಿಜಾತವನ ಮಂದಾರವನ ಇದೆ ಅಂತಲ್ಲ, ಎಲ್ಲಿದೆ? ಅದನ್ನು ನನ್ನ ವಶಕ್ಕೆ ಕೊಡು, ಇಲ್ಲಾಂದರೆ ನಿನ್ನನ್ನು ಚೂರು ಚೂರು ಮಾಡಿ ಹಾಕ್ತೇನೆ ನಿನ್ನ ಪರ್ವತವನ್ನು ಅಂತ ಮಂದರ ಪರ್ವತದ ಅಭಿಮಾನಿ ದೇವತೆಗೆ ಹೆದರಿಸ್ತಾ ಇದ್ದಾನೆ. ಅವನು ಏನು ಉತ್ತರ ಕೊಡಲಿಕ್ಕೆ ಗೊತ್ತಾಗಲಿಲ್ಲ. ಇವನು ಮಹಾ ಅಸುರ, ಕಶ್ಯಪರ ವರ, ಅವಧ್ಯನಾಗಿದ್ದಾನೆ, ಏನು ಮಾಡೋ ಹಾಗಿಲ್ಲ. ರುದ್ರದೇವರ ವನ ಅದು, ನಾನ್ಯಾರು ಕೊಡೋದಕ್ಕೆ? ಕೊಡ್ತೇನೆ ಅನ್ನೋ ಹಾಗಿಲ್ಲ, ಇಲ್ಲ ಅನ್ನೋ ಹಾಗಿಲ್ಲ. ಅಂತರ್ಧಾನ ಹೊಂದಿಬಿಟ್ಟಿದ್ದಾನೆ. ಉತ್ತರನೇ ಕೊಡದೆ ಮಾಯವಾಗಿ ಬಿಟ್ಟ ಪರ್ವತಾಭಿಮಾನಿ ದೇವತೆ ಮಂದರ. ಇವನಿಗೆ ಮತ್ತಷ್ಟು ಕೋಪ ಬಂತು, ಸಿಟ್ಟು ಬಂತು. ಹಾಗಾದರೆ ತೋರಿಸ್ತೇನೆ ನನ್ನ ಪರಾಕ್ರಮ ಅಂತ ಒಂದು ಶಿಖರವನ್ನು ಮುರಿದು, ಬಾಳೆಹಣ್ಣು ಮುರಿದ ಹಾಗೆ ಶಿಖರವನ್ನು ಮುರಿದ, ಇನ್ನೊಂದು ಶಿಖರದ ಮೇಲೆ ಎಸೆದ. ಅದರಿಂದ ಆ ಶಿಖರವು ಬಿದ್ದು ಹೋಗಲಿ ಅಂತ. ಆದರೆ ಆದದ್ದು ವಿಚಿತ್ರ. ರುದ್ರದೇವರ ಅನುಗ್ರಹದಿಂದ ಶಿಖರವನ್ನು ಎಸೀತಾ ಇದ್ದರೆ ಅಸುರರೇ ಸಾಯ್ತಾ ಇದ್ದಾರೆ. ಅದರಿಂದ ಅದು ಪರ್ವತ ಮತ್ತೆ ಮೊದಲಿನಂತೆ ಚೆನ್ನಾಗೇ ಇರ್ತಾ ಇದೆ. ಆ ಶಿಖರ ಎಲ್ಲಿ ಬೀಳುತ್ತದೋ ಅಲ್ಲಿ ಸಾವಿರಾರು ಲಕ್ಷಾವಧಿ ಅಸುರರು ಸಾಯ್ತಾರೆ. ಇವನ ಅನುಯಾಯಿಗಳೇ ಇವನ ಜೊತೆಗೆ ಬಂದವರು. ಅಸುರರೂ ತಮ್ಮ ಪರಾಕ್ರಮದಿಂದ ಇವನ ಜೊತೆಗೆ ಬಂದವರು ಶಿಖರಗಳನ್ನು, ಕಲ್ಲುಗಳನ್ನೆಲ್ಲ ಮುರಿದು ಮುರಿದು ಎಸೀತಾ ಇದ್ದಾರೆ. ಯಾರು ಎಸೀತಾರೋ ಅವರ ತಲೆ ಮೇಲೆ ಬಿದ್ದು ಅವರು ಸಾಯ್ತಾ ಇದ್ದಾರೆ. ಇವನು ಎಸೆದಾಗ ಮಾತ್ರ ಇನ್ನೊಬ್ಬರು ಸತ್ತರೆ, ಉಳಿದವರು ಎಸೆದರೆ ತಾವೇ ಸಾಯ್ತಾ ಇದ್ದಾರೆ. ಈ ರೀತಿ ಅಹಂಕಾರ ತತ್ವಾಭಿಮಾನಿಗಳು, ಮನೋಭಿಮಾನಿಗಳು, ಪರಮ ವೈಷ್ಣವರಾದಂತಹ ಮಹಾನುಭಾವರಾದ ರುದ್ರದೇವರ ಅದ್ಭುತವಾದಂತಹ ಶಕ್ತಿ, ಇಚ್ಛಾಶಕ್ತಿ ಯಾರು ಪ್ರಯೋಗ ಮಾಡ್ತಾರೋ ಅವರೇ ಮೃತರಾಗಿ ಹೋಗ್ತಾ ಇದ್ದಾರೆ. ಅಂತಹ ರುದ್ರದೇವರ ವಿಶೇಷವಾದ ಸ್ಮರಣೆಯನ್ನು ಮಾಡಿ ಅವರ ವಿಶೇಷ ಅನುಗ್ರಹವನ್ನು ನಾವು ಪಡೆದರೆ ಅಸುರರು, ದುರ್ಜನರು, ಯಾವುದೇ ತರಹದ ದುಷ್ಟ ಶಕ್ತಿಗಳು ನಮಗೆ ಪೀಡೆಯನ್ನು ಕೊಡ್ತಾ ಇದ್ದರೆ ಅವುಗಳು ಸ್ವಯಂ ನಷ್ಟವಾಗಿ ಹೋಗ್ತವೆ. ನಿಶ್ಚಿಂತವಾಗಿ ಧರ್ಮವನ್ನು ಆಚರಣೆ ಮಾಡಬಹುದು, ಜ್ಞಾನವನ್ನು ಪಡೆಯಬಹುದು ರುದ್ರದೇವರ ವಿಶೇಷ ಅನುಗ್ರಹದಿಂದ ಅನ್ನುವುದನ್ನು ಈ ಕಥೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ರೀತಿ ನಡೀತಾ ಇದೆ. ಆಮೇಲೆ ಅಂಧಕ ಸೋತ ಅಂದರೆ ಸಾಕಾಯ್ತವನಿಗೆ. ಪ್ರಯೋಗ ಮಾಡಿದ ಅಸ್ತ್ರಗಳಿಂದ, ಶಿಲೆಗಳಿಂದ, ಪರ್ವತಾಗ್ರಗಳಿಂದ, ಶಿಖರಗಳಿಂದ ನಮ್ಮವರೇ ಸಾಯ್ತಾ ಇದ್ದರೆ ಹೇಗೆ ಅಂತ. ಆಗ ಅವನು ಸುಮ್ಮನೆ ನಿಂತಿದ್ದಾನೆ. ಯಾರದು ಇದೆಲ್ಲ ನನ್ನ ಎದುರಿಗೆ ಬಂದು ಅವರು ನಿಲ್ಲಲಿ ಅಂತ ಗದ್ದರಿಸಿದ್ದಾನೆ. ತಥೋಂಧಕಸ್ತದಾ ದೃಷ್ಟ್ವಾ ಸೇನಾಂ ತಾಂ ಮರ್ದಿತಾಂ ತಥಾ ಆಹ್ವಯೇತಂ ವನಂ ಯಸ್ಯ ಯುದ್ಧಾರ್ಥಂ ಉಪತಿಷ್ಠತು. ಹಿಂದೆ ನಿಂತು ಈ ರೀತಿ ನನ್ನ ಸೈನ್ಯವನ್ನು ಸಂಹಾರ ಮಾಡ್ತಾ ಇದ್ದಾರೆ ಯಾವುದೋ ತಮ್ಮ ಮಾಯಾಶಕ್ತಿಯಿಂದ. ಮಾಯಾಶಕ್ತಿ ಅಲ್ಲ, ಅದು ರುದ್ರದೇವರ ಸ್ವರೂಪ ಸಾಮರ್ಥ್ಯ ಅದು. ಆದರೆ ಇವನು ತಾನು ಮಾಯಾವಿಯಾರುದ್ದರಿಂದ ಅವರೂ ಮಾಯೆಯನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದಾನೆ. ನಿಜವಾದ ಶಕ್ತಿ ಇದ್ದರೆ ನನ್ನ ಎದುರಿಗೆ ಬಂದು ಯುದ್ಧ ಮಾಡಲಿ ಅಂತ ಅನ್ನೋದೇ ತಡ. ರುದ್ರದೇವರಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ನಂದಿ ವಾಹನರಾಗಿ ಶೂಲವನ್ನು ಧಾರಣೆ ಮಾಡಿ ರುದ್ರದೇವರು ಪ್ರತ್ಯಕ್ಷರಾಗಿದ್ದಾರೆ. ಅವರು ಯುದ್ಧವನ್ನು ಪ್ರಾರಂಭ ಮಾಡಿದರೆ 3 ಲೋಕಗಳು ನಡಗಿ ಹೋಗಿವೆ. ಸಮುದ್ರ ಅಲ್ಲೋಲ ಕಲ್ಲೋಲವಾಗಿದೆ. ನದಿ ವಿಪರೀತವಾಗಿ ಹರಿತಾ ಇದೆ. ಎಲ್ಲ ಕಡೆಗೆ ಎಲ್ಲ ದಿಕ್ಕುಗಳಲ್ಲಿ ಬೆಂಕಿ ಉರಿತಾ ಇದೆ. ಗ್ರಹಗಳೆಲ್ಲ ವಿಪರೀತವಾಗಿ ಸುತ್ತುತ್ತಾ ಇವೆ. ಪರ್ವತಗಳು ಕಂಪಿಸ್ತಾ ಇವೆ. ಇದ್ದಕ್ಕಿದ್ದ ಹಾಗೆ ಕೆಂಡದ ವೃಷ್ಟಿ ಆಗ್ತಾ ಇದೆ ಅನೇಕ ಕಡೆಗೆ. ಜ್ಞಾನಿಗಳು ಬ್ರಹ್ಮಚಿಂತನವನ್ನು ಮಾಡ್ತಾ ಇದ್ದಾರೆ, ವೇದ ಪಠನ ಮಾಡ್ತಾ ಇದ್ದಾರೆ. ವೇದಗಳು ಸ್ಮರಣೆಗೆ ಬರ್ತಾ ಇಲ್ಲ.
ಹೆಣ್ಣು ಕುದುರೆಗಳ ಹೊಟ್ಟೆಗಳಿಂದ ಆಕಳು ಹುಟ್ಟುತ್ತಾ ಇದೆ, ಆಕಳಿನ ಹೊಟ್ಟೆಯಿಂದ ಕುದುರೆಗಳು ಹುಟ್ಟುತ್ತಾ ಇವೆ, ಏನೇನಾಗಬೇಕು ಎಲ್ಲ ಅಪಶಕುನಗಳೆಲ್ಲ ಆಗ್ತಾಯಿದೆ. ಆಗ ರುದ್ರದೇವರು ಇನ್ನು ಹೆಚ್ಚು ಪರೀಕ್ಷೆ ಮಾಡುವುದು ಬೇಡ, ಇವನಿಗಾಗಿ ಇನ್ನುಳಿದ ಜನರಿಗೆಲ್ಲ ಪೀಡೆಯಾಗುವುದು ಬೇಡ, ಇಂತಹ ದುಷ್ಟರಾದ ರಾಕ್ಷಸರಿಗೆ ಹೆಚ್ಚು ಅವಕಾಶ ಕೊಡುವುದು ಸರಿಯಲ್ಲ ಅಂತ ಶೂಲವನ್ನು ಪ್ರಯೋಗ ಮಾಡಿದರೆ ಆ ಶೂಲ ಕೇವಲ ಇವನಿಗೆ ಚುಚ್ಚಿದ್ದಲ್ಲ, ಅಗ್ನಿಯನ್ನು ಕೆಂಡವನ್ನು ಕಾರ್ತಾ ಇವನನ್ನು ಸಂಪೂರ್ಣವಾಗಿ ಭಸ್ಮ ಮಾಡಿ ಬೂದಿ ಮಾಡಿ ಹಾಕಿದೆ. ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ರುದ್ರದೇವರಿಗೆ, ದುಂದುಭಿಗಳು ಮೊಳಗಿವೆ, ಎಲ್ಲರೂ ಸಂತೋಷಪಟ್ಟಿದ್ದಾರೆ. ರುದ್ರದೇವರ ವಿಶೇಷವಾದ ಅನುಗ್ರಹ ಆದದ್ದೇ ತಡ. ಅವರು ಪ್ರಸನ್ನರಾದಾಗ, ಮನೋನಿಯಾಮಕರಾದ ರುದ್ರದೇವರು ಪ್ರಸನ್ನರಾದರು, ಎಲ್ಲರ ಮನಸ್ಸೂ ಪ್ರಸನ್ನವಾದವು. ಎಲ್ಲರಿಗೂ ವೇದಗಳ ಸ್ಫುರಣೆಯಾಯಿತು, ಬ್ರಹ್ಮಜ್ಞಾನ ಮತ್ತೆ ಮೊದಲಿನಂತೆ ಬಂದಿದೆ, ಜಪ ಪ್ರಾರಂಭವಾಗಿದೆ, ಎಲ್ಲ ಗ್ರಹಗಳು ಸರಿಯಾಗಿ ತಿರುಗುತ್ತಾ ಇವೆ, ನದಿಗಳು ಸರಿಯಾಗಿ ಹರಿಯುತ್ತಾ ಇವೆ, ಪರ್ವತಗಳು ಸ್ಥಿರವಾಗಿ ನಿಂತು ಎಲ್ಲವೂ ಮಂಗಲವಾಗಿದೆ. ಈ ರೀತಿ ಅಂಧಕಾಸುರನ ವಧವನ್ನು ಮಾಡಿ ದೇವತೆಗಳಿಗೆ, ಋಷಿ ಮುನಿಗಳಿಗೆ, ಸಕಲ ಪ್ರಜೆಗಳಿಗೆ ಬಂದ ಕಂಟಕವನ್ನು ಪರಿಹಾರ ಮಾಡಿ ಸಕಲ ಸಜ್ಜನರ ಉದ್ಧಾರವನ್ನು ಮಾಡಿದ್ದಾರೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಆಮೇಲೆ ಈ ಕಡೆಗೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಮಹಿಮೆಯನ್ನು ಹೇಳ್ತಾರೆ. ಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣದಲ್ಲಿ ವಾಸವಾಗಿದ್ದಾಗ ಒಮ್ಮೆ ಸಂಕಲ್ಪ ಮಾಡಿದ್ದಾನೆ, ಎಲ್ಲ ಯಾದವರಿಗೆ, ದೇವತೆಗಳೆಲ್ಲರೂ ದೇವತೆಗಳ ಅವತಾರರೇ, ಆ ದೇವತೆಗಳ ಅವತಾರರಾದ ಯಾದವರಿಗೆ ದೇವಲೋಕದ ಎಲ್ಲ ಭೋಗ ಸಾಧನಗಳೂ ಇಲ್ಲಿ ಸಿಗುವಂತಾಗಬೇಕು, ಅಂತಹ ಯೋಗ್ಯತೆ ಅವರು. ಜೊತೆಗೆ ಈ ಒಂದು ನಿಮಿತ್ತದಿಂದ ಇನ್ನುಳಿದ ಸಕಲ ಜಗತ್ತಿನ ವರ್ತಮಾನ ಕಾಲದ ಪ್ರಜೆಗಳಿಗೆ ಒಂದು ಸಂದೇಶವನ್ನು ಕೊಡಬೇಕು. ಏನು ಸಂದೇಶ? ನಾವು ಚೆನ್ನಾಗಿ ಪುಣ್ಯಕರ್ಮಗಳನ್ನು ಮಾಡಿದರೆ ಅದಕ್ಕೆ ಸರಿಯಾದ ಫಲವನ್ನು ದೇವರು ಕೊಡ್ತಾನೆ. ಅಂತಹ ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳು ದೇವರಿಗುಂಟು. ಏನೆಲ್ಲ ಸುಖ ಸಾಧನಗಳು, ಭೋಗ ಸಾಧನಗಳು, ವಿಹಾರ ಸಾಧನಗಳು ಸ್ವರ್ಗಲೋಕದಲ್ಲಿವೆ ಅಂತ ಇತಿಹಾಸ ಪುರಾಣಗಳಲ್ಲಿ ಹೇಳ್ತಾರೋ ಅವುಗಳನ್ನು ನಂಬುವುದು ಹೇಗೆ ಅಂತ ಆ ಕಾಲದ ದ್ವಾಪರ ಯುಗದ ಜನರಿಗೆ ದ್ವಾಪರ ಬಂದರೆ, ದ್ವಾಪರ ಅಂದರೆ ಸಂಶಯ, ದ್ವಾಪರ ಯುಗದ ಜನರಿಗೆ ಈ ತರಹದ ದ್ವಾಪರ ಏನಾದರೂ ಬಂದರೆ ಅದನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಪರಮಾತ್ಮ ಪ್ರತ್ಯಕ್ಷವಾಗಿ ಸ್ವರ್ಗದ ಭೋಗ ಎಲ್ಲ ಭೂಲೋಕದೊಳಗೆ ಒಮ್ಮೆ ನಿಮಗೆ ತೋರಿಸ್ತೇನೆ ನೋಡಿ, ಹೀಗೆ ನಿಮಗೂ ಸತ್ಕರ್ಮಗಳನ್ನು ಪುಣ್ಯಕರ್ಮಗಳನ್ನು ಮಾಡಿದರೆ ಭೋಗಗಳನ್ನು ಮಾಡುವುದಕ್ಕೆ ಮುಂದೆ ಸ್ವರ್ಗದಲ್ಲಿ ಅವಕಾಶವುಂಟು. ನಮಗೆ ಈಗ ಆ ಎಲ್ಲ ಸುಖ ಭೋಗಗಳನ್ನು ಮಾಡಿಸಿ ತೋರಿಸು ಅಂದರೆ ಈಗಲೇ ನಿಮಗೆ ಆ ಸಾಧನೆ ಕೊಟ್ಟರೆ ನೀವು ಪುಣ್ಯಕರ್ಮನೇ ಮಾಡುವುದಿಲ್ಲ. ಹೀಗಾಗಿ ನಿಮಗೆ ತೋರಿಸಬೇಕು, ಆದರೆ ನಿಮಗೆ ಸುಖ ಕೊಟ್ಟಿರಬಾರ್ದು. ಅಂದರೆ ನೀವು ಸಾಧನೆ ಮಾಡಿ ಸುಖ ಪಡೆಯೋದಕ್ಕೆ ಮುಂದಾಗ್ತೀರ, ಇಲ್ಲದಿದ್ದರೆ ಪುಕ್ಕಟೆಯಾಗಿ ಸುಖ ಸಿಗಲಿ ಅಂತೀರಿ. ಅದಕ್ಕೆ ಯಾದವರಿಗೆ ಆ ಸುಖಗಳನ್ನೆಲ್ಲ ಕೊಟ್ಟ. ಅವರು ದೇವತೆಗಳೇ, ಕಣ್ಣಾರೆ ಎಲ್ಲರೂ ನೋಡಲಿಕ್ಕೆ ಆಯಿತು. ಓ, ಹಾಗಾದರೆ ಇದೆಲ್ಲ ಸತ್ಯ, ಶಾಸ್ತ್ರದಲ್ಲಿ ಹೇಳಿದ ಎಲ್ಲ ವಿಷಯಗಳು ಸತ್ಯ ಅಂತ ನಂಬುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನಾ ವಿಧವಾಗಿರುವಂತಹ ಅವರಿಗೆ ಬೇಕಾದ ಎಲ್ಲ ಕ್ರೀಡೆಗಳನ್ನು ಮಾಡುವುದಕ್ಕೆ ಪರಮಾತ್ಮ ಅವಕಾಶ ಕೊಟ್ಟಿದ್ದಾನೆ ಅಂತ ತಿಳಿಸ್ತಾರೆ. ಉಗ್ರಸೇನ, ವಸುದೇವ ಇಬ್ಬರನ್ನು ದ್ವಾರಕಾಪಟ್ಟಣದಲ್ಲಿ ಕಾಯುವುದಕ್ಕೆ ಅತ್ಯಂತ ಯುವಕರಿದ್ದ ಹಾಗೆ, ಅತ್ಯಂತ ವೃದ್ಧರು, ಆ ವೃದ್ಧರನ್ನೇ ಯುವಕರನ್ನಾಗಿ ಮಾಡಿ ಅಲ್ಲಿ ಕೂಡಿಸಿದ್ದಾನೆ ರಕ್ಷಣೆಗೆ. ಕೃಷ್ಣ ತಾನೇ ರಕ್ಷಣೆ ಮಾಡುವವ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ತಾನು ರಕ್ಷಕ. ಅವರನ್ನು ರಕ್ಷಕರನ್ನಾಗಿ ನಿಮಿತ್ತಕ್ಕೆ ಅಲ್ಲಿ ಕೂಡಿಸಿದ. ಇನ್ನುಳಿದವರೆಲ್ಲರನ್ನು ಕರೆದುಕೊಂಡು ಸಮುದ್ರಕ್ಕೆ ಹೊರಟಿದ್ದಾನೆ, ಪಿಂಡಾರಕ ಕ್ಷೇತ್ರಕ್ಕೆ ವಿಹಾರಕ್ಕೆ ಅಂತ ಕರೆದುಕೊಂಡು ಹೊರಟಿದ್ದಾನೆ. ಎಲ್ಲ ಪುರುಷರು, ಸ್ತ್ರೀಯರು, ಕುಮಾರರು ಎಲ್ಲರೂ ಹೊರಟಿದ್ದಾರೆ. ಏನೇನು ಭೋಗ್ಯವಾದಂತಹ ಖಾದ್ಯ, ಪೇಹ್ಯ, ಲೇಹ್ಯ, ಚೋಷ್ಯ ಎಲ್ಲ ವಿಧವಾಗಿರುವಂತಹ ಭೋಗ ಸಾಧನವಾದ ಪದಾರ್ಥಗಳನ್ನೆಲ್ಲ ತೆಗೆದುಕೊಂಡು ಹೊರಟಿದ್ದಾರೆ. ಬಲರಾಮದೇವರು, ರೇವತಿ ಅವಳ ಜೊತೆಗೆ ಬಲರಾಮದೇವರು ಹೊರಟಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ 16,108 ಜನರ ಜೊತೆಗೆ ತಾನು ಹೊರಟಿದ್ದಾನೆ.
ಪ್ರದ್ಯುಮ್ನ, ಸಾಂಬ, ಚಾರುದೇಶ್ನ ಅವರೆಲ್ಲರೂ ತಮ್ಮ ತಮ್ಮ ಮಡದೆಯರ ಜೊತೆಗೆ ಹೊರಟಿದ್ದಾರೆ. ಈ ರೀತಿ ಅದ್ಭುತವಾದ ಆ ಯಾತ್ರೆ ನಡೆದಿದೆ. ಅದರಂತೆ ಉಳಿದ ಯಾದವರೆಲ್ಲ ಹೊರಟಿದ್ದಾರೆ. ಸಮುದ್ರ ಹತ್ತಿರ ಬಂತು. ಎಲ್ಲರಂತಾರೆ, ಹೋಗಿ ಹೋಗಿ ಸಮುದ್ರಕ್ಕೆ ಮತ್ತೆ ನೀನು ಕರೆದುಕೊಂಡು ಬಂದೆಯಲ್ಲ. ದ್ವಾರಕಾಪಟ್ಟಣದಲ್ಲಿಯೂ ಸಮುದ್ರ ಇದೆ ನಿಜ, ಆದರೆ ನಿನ್ನ ಒಂದು ಆಜ್ಞೆಯಿಂದ ಸಮುದ್ರದ ಸುತ್ತಲೂ ಸಿಹಿ ನೀರು, ಎಷ್ಟು ಬೇಕೋ ಅಷ್ಟೇ ಆಳ, ಓಡಾಡಬಹುದು, ಸ್ನಾನ ಮಾಡಬಹುದು, ಹೇಗೆ ಬೇಕೋ ಹಾಗೆ ಅನುಕೂಲವಾಗಿದೆ. ಈಗ ಇಲ್ಲಿ ನೀನು ಸಮುದ್ರಕ್ಕೆ ಕರೆದುಕೊಂಡು ಬಂದರೆ ಈ ಉಪ್ಪಿ ನೀರಿನಲ್ಲಿ ನಾವೇನು ವಿಹಾರ ಮಾಡೋದು? ಇನ್ಯಾವುದಾದ್ರೂ ಒಂದು ಒಳ್ಳೆ ನೀರಿರೋ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಬಹುದಾಗಿತ್ತಲ್ಲ ಅಂತ ಇಲ್ಲಿಯೇ ಶುರು ಅಂದ ದೇವರು. ಅಚಿಂತ್ಯವಾದ ಅದ್ಭುತವಾದ ಶಕ್ತಿ ಭಗವಂತನಿಗಿದೆ. ನೀವು ಅಪೇಕ್ಷೆ ಪಟ್ಟದ್ದನ್ನು ಪರಮಾತ್ಮ ಮೋಕ್ಷದಲ್ಲಿ ನಿಮಗೆ ಕೊಡ್ತಾನೆ ಅಂತ ಶಾಸ್ತ್ರ ಹೇಳುತ್ತದೆ. ಮುಕ್ತರಾದ ಜೀವರಾಶಿಗಳು ಏನು ಅಪೇಕ್ಷೆ ಪಡ್ತಾರೋ ಅದನ್ನು ದೇವರು ಸೃಷ್ಟಿ ಮಾಡಿ ಕೊಡ್ತಾನೆ ಕೂಡಲೇ. ಯಂ ಸುಖೀ ಕಾಮಯತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಸಂಕಲ್ಪ ಮಾಡೋ ಮಾತ್ರದಿಂದ ಅವನಿಗೆ ಬೇಕಾದ ವಸ್ತು ಅವನ ಕಣ್ಣೆದುರಿನಲ್ಲಿರುತ್ತೆ, ಅವನ ಕೈಯಲ್ಲಿರುತ್ತದೆ, ಅವನ ಉಪಭೋಗಕ್ಕೆ ಸಿಗತ್ತೆ. ಹೀಗೆ ಶಾಸ್ತ್ರ ಹೇಳುತ್ತೆ, ಇದು ಸತ್ಯ. ಹಾಗೆ ಮಾಡೋ ಶಕ್ತಿ ದೇವರಿಗಿದೆಯಾ ಅಂತ ಜನರ ಪ್ರಶ್ನೆ ಇದ್ದರೆ ನಿಮ್ಮ ಕಣ್ಣೆದುರಿಗೆ ತೋರಿಸ್ತೇನೆ ಎಂದ ದೇವರು. ವರುಣ ಅಂತ ಒಂದು ಗದ್ದರಿಸಿದ ನೋಡಿ. ವರುಣದೇವರು ಕೈ ಜೋಡಿಸಿ ಬಂದು ನಿಂತರು. ಸಮುದ್ರ ರಾಜ ವರುಣದೇವರು. ನೀರು ಸಿಹಿಯಾಗಬೇಕು ಅಂದ. ಹಾಗೇ ಹೋಯಿತು. ಎರಡನೇ ಕ್ಷಣ ನೀರು ಸಿಹಿಯಾಗಿದೆ. ಬರೀ ಸಿಹಿ ನೀರಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಗಂಧ ರುಚಿಸ್ತದೆ. ಅಂದರೆ ಕೆಲವರಿಗೆ ಕೆಲವು ಗಂಧ ಆಗಿ ಬರೋದಿಲ್ಲ. ಯಾರಿಗೆ ಯಾವ ತರಹದ ವಾಸನೆ ಸೇರುತ್ತೋ ಆ ತರಹದ ವಾಸನೆ ಆ ಗಂಧದ ಆ ನೀರಿನೊಳಗಿರಬೇಕು. ಕುಡಿಯೋ ನೀರಿನೊಳಗೆ ಹಾಕೋ ಗಂಧದ ದ್ರವ್ಯಗಳು ಬೇರೆ, ಸುಮ್ಮನೆ ವಾಸನೆ ನೋಡೋದಕ್ಕೆ ಕೆಲವು ಗಂಧದ ಪದಾರ್ಥಗಳು ಬೇರೆ. ನೀರಿನಲ್ಲಿ ಹಾಕುವ ವಾಸನೆಯ ಪದಾರ್ಥಗಳೇನಿವೆ ಆ ವಾಸನೆ ಅದು ಯಾರಿಗೆ ಯಾವುದು ಹಿಡಿಸುತ್ತೋ ಆ ತರಹದ ವಾಸನೆ ಅವರು ಕುಡಿಯೋ ನೀರಿಗೆ ಬಂದಿರಬೇಕು. ತಥಾಸ್ತು. ತಾವೇನು ಆಜ್ಞೆ ಮಾಡ್ತೀರಿ ಅದಕ್ಕೆ ಸರಿ ಅಂತಾನೆ. ಸರ್ವಗಂಧಾಢ್ಯಂ ಸ್ವಚ್ಛಂ ವಾರಿ ಮಹೋದಧಿ. ಉಪ್ಪಿರಬಾರದು. ತೋಯಂ ವಿಲವಣಂ ಮೃಷ್ಟಂ ವಾಸುದೇವಸ್ಯ ಶಾಸನಾತ್ ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಅಂತ ಹೇಳಿದ ಹಾಗೆ ಕೇವಲ ಆಜ್ಞಾ ಮಾತ್ರದಿಂದ ಎಲ್ಲ ನೀರು ಸಿಹಿಯಾಗಿದೆ, ಘಮಘಮ ವಾಸನೆ, ರುಚಿಯಾಗಿದೆ. ಮತ್ತು ಯಥಾ ಪ್ರಕಾರ ದ್ವಾರಕಾದಲ್ಲಿ ಮಾಡಿದ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಓಡಾಡ್ತಾ ಇದ್ದರೆ ಇಷ್ಟೇ ನೀರು, ಒಂದು ಗೇಣ ನೀರು ಅಷ್ಟೇ ಸಮುದ್ರದೊಳಗೆ. ಅವು ಆಟಾಡ್ಬೋದು. ಮಕ್ಕಳು ಒಂದು ಕಡೆಗೆ ಆಟಾಡ್ತಾವೆ, ಎಲ್ಲ ಅಷ್ಟೇ ನೀರು. ಸ್ವಲ್ಪ ದೊಡ್ಡವರು ಆಟಾಡ್ತಾ ಇದ್ದರೆ ಸ್ವಲ್ಪ ಮೊಳಕಾಲದಷ್ಟು ನೀರು. ಸ್ತ್ರೀಯರು ಆಟಾಡ್ತಾ ಇದ್ದರೆ ಕಂಠದವರೆಗೆ ನೀರು, ಅವರ ಗೌರವದ ರಕ್ಷಣೆಗೆ ತಕ್ಕಂತೆ. ಹೀಗೆ ಎಲ್ಲ ಕಡೆಗೆ ಹೇಗೆ ಬೇಕೋ ಆ ರೀತಿಯ ವ್ಯವಸ್ಥೆ ಎಲ್ಲ ಆಗಿದೆ. ಅಲ್ಲಿ ನೀವು ಕ್ರೀಡೆಯನ್ನು ಮಾಡಬಹುದು, ಯಥೇಚ್ಛವಾಗಿ ವಿಹಾರ ಮಾಡಬಹುದು. ನೀವು ಮಾಡಿದಂತಹ ನಿರಂತರ ಸಾಧನೆ, ದೇವರ ಸೇವೆ, ನನ್ನ ಸೇವೆಯನ್ನು ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ, ಹಿಂದೆ ಮಾಡಿದ್ದೀರಿ, ಮುಂದೆ ಮಾಡ್ತೀರಾ. ಆ ಹಿಂದೆ ಮಾಡಿದ ಸೇವೆಗೆ ಫಲವನ್ನು ಅನುಭವಿಸಿ ಮುಂದೆ ಮಾಡುವ ಸಾಧಕರು ಈ ತರಹದ ಫಲವನ್ನು ದೇವರು ನಮಗೆ ಕೊಡ್ತಾನೆ ಎನ್ನುವ ಭರವಸೆಯಿಂದ ಅವರು ಸಾಧನೆಯನ್ನು ಮಾಡಲಿ. ಕ್ರೀಡೆಯನ್ನು ಮಾಡಿರಿ ಅಂತ ಯಥೇಚ್ಛವಾಗಿ ಕ್ರೀಡೆಯನ್ನು ಮಾಡುವುದಕ್ಕೆ ಹೇಳಿದ್ದಾನೆ. ಕೆಲವರೆಲ್ಲ 16,108 ಜನ ಎಲ್ಲ ಒಂದೇ ಥರ ಇರಲಿಲ್ಲ. ಅವರು ಕೆಲವರು ತಮ್ಮ ಪಾಡಿಗೆ ತಾವು ಹೊರಟರು, ಕೆಲವರು ನೀನು ಬಂದರೆ ನಾವು ಹೆಜ್ಜೆ ಇಡ್ತೀವಿ, ಅದ್ರ ಮುಳುಗಿ ಹೋಗ್ತೇವೆ ಅಂತ ಹೆದರಿಕೆಯನ್ನು ತೋರಿಸ್ತಾರೆ. ಅವಲಂಬ್ಯ ಪರಃ ಕಂಠೆ ಹರಿಂ ಹರಿಣಲೋಚನ. ಯಾರಿಗೆ ಏನು ಅಪೇಕ್ಷೆ ಇದೆಯೋ ಹಾಗೆ ದೇವರು ಅನುಗ್ರಹ ಮಾಡ್ತಾ ಇದ್ದಾನೆ. ಕೆಲವರಿಗೆಲ್ಲ ಪಕ್ಷಿಯ ಆಕಾರದ, ನಾಗಾಕಾರದ, ಮೊಸಳೆಯ ಆಕಾರದ, ನಾನಾ ಆಕಾರದ ದೋಣೆಗಳನ್ನೆಲ್ಲ ಮಾಡಿಸಿದ. ಎಷ್ಟು ಜನರಿಗೆ ಆರ್ಡರ್ ಕೊಟ್ಟಿದ್ನೋ ಏನೋ. ಯಾರಿಗೆ ಆರ್ಡರ್ ಕೊಡಬೇಕು? ಇಚ್ಛಾ ಮಾತ್ರಂ. ಇಚ್ಛಾ ಮಾಡೋ ಮಾತ್ರದಿಂದ ನಾನಾ ವಿಧವಾಗಿರತಕ್ಕಂತಹ ದೋಣೆಗಳು ಅಲ್ಲಿ ಸಿದ್ಧವಾಗಿದೆ. ಅವರವರಿಗೆ ಅಪೇಕ್ಷೆ ಇದ್ದ ಆಕಾರದ ದೋಣೆಯಲ್ಲಿ ಕೂಡ್ತಾ ಇದ್ದಾರೆ, ಅವರವರನ್ನು ಕಳಿಸ್ತಾ ಇದ್ದಾನೆ. ಹೀಗೆ ಎಲ್ಲರೂ ವಿಹಾರ ಮಾಡ್ತಾ ಇದ್ದಾರೆ. ಹಾಗಾದರೆ ಪರಮಾತ್ಮನಿಗೆ ಇಷ್ಟು ಭೋಗದ ಆಸಕ್ತಿಯೇ? ಇಷ್ಟೆಲ್ಲ ಕ್ರೀಡೆ ಆಡಬೇಕು ಅಂತ ಅವನಿಗೆ ಅಪೇಕ್ಷೆ ಇದೆಯೇ? ಹೃಷೀಕೇಶೋಪಿ ಭಗವಾನ್. ಹೃಷೀಕೇಶ ಸನಾತನಃ. ಹೆಸರು ಹೃಷೀಕೇಶ. ಅವನು ಹೃಷೀಕಗಳಿಗೆ ಈಶ, ಇಂದ್ರಿಯಗಳಿಗೆ ಒಡೆಯ, ಇಂದ್ರಿಯಾಭಿಮಾನಿ ದೇವತೆಗಳಿಗೂ ನಿಯಾಮಕ, ನಿಯಾಮಕರಾದ ಪ್ರಾಣದೇವರಿಗೂ ನಿಯಾಮಕನಾದ ಸ್ವಾಮಿ. ಅವನಿಗಲ್ಲಿಯ ಇಂದ್ರಿಯಗಳ ಪರವಶತೆ,
ಸರ್ವಥಾ ಇಲ್ಲ. ಕೇವಲ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೆ ಈ ರೀತಿ ಪರಮಾತ್ಮ ಮಾಡ್ತಾ ಇದ್ದಾನೆ. ಬಭುವ ದೇಶ ಕಾಲೇನ ಕಾಂತ ವಶಗತಃ ಪ್ರಭು. ದೇಶಕಾಲಗಳಿಗೆ ಅನುಗುಣವಾಗಿ ತನ್ನ 16,108 ಜನರಿಗೆ ವಶನಾದಂತೆ ತೋರಿಸಿದ ಅಂತ ಅಲ್ಲ. ಕಾಂತಾಹ ವಶಗತಾಹ ಯಸ್ಯ, ಅವರೆಲ್ಲರನ್ನ ತನ್ನ ವಶದಲ್ಲಿಟ್ಟುಕೊಂಡು ಅವರಿಗೆ ಅನುಗ್ರಹವನ್ನು ಮಾಡಿದ. ಜನರಿಗೆಲ್ಲ ವಿಶೇಷವಾಗಿ ಕ್ರೀಡೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟು ಅನುಗ್ರಹ ಮಾಡಿದ್ದಾನೆ. ಆಮೇಲೆ ಅಲ್ಲಿ ನರ್ತನ ಮಾಡುವುದಕ್ಕೆ, ಹಾಡು ಹಾಡುವುದಕ್ಕೆ ಸ್ವರ್ಗಲೋಕದ ಅಪ್ಸರಾ ಸ್ತ್ರೀಯರನ್ನು ಕರೆಸ್ತಾ ಇದ್ದಾನೆ. ಮತ್ತಿದಕ್ಕಿನ್ನೇನು ಬೇಕು? ಇಲ್ಲಿದ್ದ ದೇವತೆಗಳೆಲ್ಲ ತನ್ನ ಅಧೀನ ಅಂತ ತೋರಿಸುವುದರ ಜೊತೆಗೆ ನೇರವಾಗಿ ಸ್ವರ್ಗದಿಂದಲೇ ಪಂಚಚೂಡ ಅನ್ನುವ ಅಪ್ಸರಾ ಸ್ತ್ರೀಯನ್ನು ಕೆಳಗಿಳಿ ಅಂತ ಹೇಳಿದ. ಎದುರಿಗೆ ಬಂದು ನಿಂತಿದ್ದಾಳೆ ಕೈ ಜೋಡಿಸಿಕೊಂಡು. ಕುಬೇರನ ಪಟ್ಟಣದಲ್ಲಿರುವ ಎಲ್ಲ ಅಪ್ಸರ ಸ್ತ್ರೀಯರು, ಇಂದ್ರನ ಪಟ್ಟಣದಲ್ಲಿರುವ ಎಲ್ಲ ಅಪ್ಸರ ಸ್ತ್ರೀಯರು ಇಲ್ಲಿ ಬಂದು ನಿಲ್ಲಬೇಕು ಅಂದರೆ ಕೈ ಜೋಡಿಸಿ ಸಾಲಾಗಿ ನಿಂತಿದ್ದಾರೆ. ಕೌಬೇರ್ಯ ಮಾಹೇಂದ್ರೀಶ್ಚ ಆನಯಾಮಾಸ, ಯಾರೂ ಏನೋ ಮಾತನಾಡುವಂತಿಲ್ಲ. ಇಂದ್ರ, ಕುಬೇರ, ವರುಣ ಎಲ್ಲರೂ ಭಗವದಧೀನ. ಇನ್ನುಳಿದ ದೇವತೆಗಳ ಪೂಜೆಯನ್ನು ಮಾತ್ರ ಮಾಡಿ ಪರಮಾತ್ಮನನ್ನು ಸರ್ವೋತ್ತಮತ್ವೇನ ಪೂಜೆ ಮಾಡದೇ ಇದ್ದರೆ ಪ್ರಯೋಜನ ಇಲ್ಲ. ಎಲ್ಲ ದೇವತೆಗಳನ್ನು ಪೂಜಿಸಬೇಕು. ಸರ್ವೋತ್ತಮತ್ವೇನ ಶ್ರೀಕೃಷ್ಣ ಪರಮಾತ್ಮನ ಪೂಜೆಯನ್ನು ಮಾಡಲೇಬೇಕು. ಅಂದಾಗಲೇ ನಮಗೆ ಮುಖ್ಯವಾದಂತಹ ಅಪೇಕ್ಷಿತ ಫಲ ಸಿಗುವುದಕ್ಕೆ ಸಾಧ್ಯ ಅನ್ನುವ ತತ್ವವನ್ನು ಉದಾಹರಣಪೂರ್ವಕವಾಗಿ ಭಗವಂತ ತೋರಿಸ್ತಾ ಇದ್ದಾನೆ. ಪ್ರತ್ಯಕ್ಷ ನಿದರ್ಶನಪೂರ್ವಕವಾಗಿ ತೋರಿಸ್ತಾ ಇದ್ದಾನೆ. ಅರ್ಥ ಮಾಡಿಕೊಳ್ಳಿ, ಆಗಿನ ಜನರ ಭಾಗ್ಯ ಎಂಥದ್ದು. ಅವರೆಲ್ಲ ನಮಸ್ಕಾರ ಮಾಡಿ ಎದ್ದು ನಿಂತು ಏನು ಅಪ್ಪಣೆ ಅಂತ ಕೇಳಿದರು. ಏನಿಲ್ಲ, ಸ್ವರ್ಗಲೋಕದಲ್ಲಿ ಯಾವ ರೀತಿ ನೀವು ಗಾನವನ್ನು ಮಾಡ್ತೀರಾ, ಅಲ್ಲಿದ್ದ ಜನರಿಗೆಲ್ಲ ಸಂತೋಷಪಡಿಸ್ತೀರೋ, ಈ ಎಲ್ಲ ಯಾದವರಿಗೂ ಸಂತೋಷಪಡಿಸಬೇಕು ಅಂತ ಹೇಳಿದಾಗ ಗಾನವನ್ನು ಮಾಡ್ತಾ ಇದ್ದಾರೆ, ವಾದ್ಯಗಳನ್ನು ಬಾರಿಸ್ತಾ ಇದ್ದಾರೆ, ನರ್ತನವನ್ನು ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ದಿವ್ಯ ಅಪ್ಸರ ಸ್ತ್ರೀಯರು, ದೇವಲೋಕದ ಅಪ್ಸರ ಸ್ತ್ರೀಯರು ಯಾದವರನ್ನು ಕರೆದುಕೊಂಡು ತಾವು ಆಕಾಶಕ್ಕೆ ಹಾರಿ, ಅವರು ದೇವತೆಗಳ ಅವತಾರರೇ, ಆದರೆ ಮನುಷ್ಯರಾಗಿ ಅವತಾರ ಮಾಡಿದ್ದಾರಲ್ಲ, ಇವರು ದೇವಲೋಕದಿಂದಲೇ ಬಂದವರು. ಆಕಾಶ ಮಾರ್ಗದಲ್ಲಿ ತಾವು ಹಾರಿ ಆವಹ ವಿವಹ ಮೊದಲಾದ ಅನೇಕ ವಾಯುಗಳ ಸ್ತರಗಳಿವೆ, ಸಪ್ತ ಸ್ಕಂಧಗಳು. ಆ ಎಲ್ಲ ಸ್ಕಂಧಗಳಲ್ಲಿ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಯಾದವರನ್ನೆಲ್ಲ ಕರೆದುಕೊಂಡು ಹೋಗಿ ಅವರ ಎದುರಿನಲ್ಲಿ ಗಾನ, ನೃತ್ಯ ಇತ್ಯಾದಿಗಳನ್ನು ಮಾಡಿ ಸಂತೋಷಪಡಿಸಿ ಮತ್ತೆ ಅವರು ಬೇಕು ಅಂದ ಸ್ಥಳಕ್ಕೆ ಒಯ್ದು ಬಿಡ್ತಾ ಇದ್ದಾರೆ. ರೈವತ ಪರ್ವತ ಅಂದರೆ ಅಲ್ಲಿ, ದ್ವಾರಕ ಅಂದರೆ ದ್ವಾರಕ, ಮನೆಗೆ ಅಂದರೆ ಮನೆಗೆ, ಕೆಲವರು ಮನೆಗೆ ಹೋಗಿ ಮನೆ ನೋಡಿಕೊಂಡು ಮತ್ತೆ ಬಂದಿದ್ದಾರೆ ಇಲ್ಲಿ ಪಿಂಡಾರಕಕ್ಕೆ. ಹೀಗೆ ವಿಚಿತ್ರವಾದ ರೀತಿಯಲ್ಲಿ ಅವರೆಲ್ಲರಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಹೀಗೆ ಆಮೇಲೆ ವಿಶ್ವಕರ್ಮನನ್ನು ಕರೆದ. ವಿಶ್ವಕರ್ಮ ದೊಡ್ಡ ದೊಡ್ಡ ಹಡಗುಗಳನ್ನು ಮಾಡುವಂದ. ಆಯಿತು ಸ್ವಾಮಿಯಿಂದ ಹಡಗುಗಳು ತಯಾರಾದವು. ಎಲ್ಲ ದೇವತೆಗಳ ಸೃಷ್ಟಿ ಅದು. ಉದ್ದ ದೀರ್ಘ ಚತುರಸ್ರವಾದಂತಹ ಕೆಲವು ದೊಡ್ಡ ಭವನಗಳು ಅಂದರೆ ದೊಡ್ಡ ದೊಡ್ಡದಾದಂತಹ ಭವನಗಳು, ಎಷ್ಟೋ ಅಂತಸ್ತಿನ ದೊಡ್ಡ ದೊಡ್ಡ ಭವನಗಳು ಹಡಗಿನೊಳಗೇನೆ. ಇವತ್ತಿನ ಕಾಲದಲ್ಲಿ ಇದೆಲ್ಲ ಅನುಕೂಲತೆಗಳಿದೆ, ಆಗಿ ಇದಿರಲಿಲ್ಲ ಅಂತ ತಿಳ್ಕೋಬೇಡಿ. ಆಗಲೂ ಅಷ್ಟು ಅದ್ಭುತವಾದದ್ದು, ಇನ್ನೂ ಅದ್ಭುತವಾದದ್ದು. ಸ್ವಸ್ತಿಕಾಕಾರ, ವೃತ್ತಾಕಾರ, ಚತುರಸ್ರಾಕಾರ, ದೀರ್ಘಚತುರಸ್ರಾಕಾರ ಇಂತಹ ದೊಡ್ಡ ದೊಡ್ಡ ಪ್ರಾಸಾದಗಳನ್ನೇ ಪ್ರಾಸಾದ ನೌಷು ಕೌರವ್ಯ ವಿಹಿತ ವಿಶ್ವಕರ್ಮಣ, ಆಜ್ಞಾ ಮಾತ್ರದಿಂದ ವಿಶ್ವಕರ್ಮ ಸಿದ್ಧ ಮಾಡಿ ಕೊಟ್ಟಿದ್ದಾನೆ. ಅದರೊಳಗೆ ಕುಳಿತು ಯಾದವರು ವಿಹಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೇಳಿದೆ, ಮೋಕ್ಷವನ್ನೇ ಇಲ್ಲಿ ತೋರಿಸ್ತಾ ಇದ್ದಾನೆ ಪರಮಾತ್ಮ. ಸಂಕಲ್ಪ ಮಾತ್ರಾತ್ ಸಕಲೋಪಿಸಸ್. ಈ ರೀತಿ ನಿಮಗೆ ಮೋಕ್ಷದಲ್ಲಿ ನಾನು ತೋರಿಸ್ತೇನೆ ಅಂತ ದೇವರು ಇಷ್ಟು ತೋರಿಸಿದ ಮೇಲೂ ನಾವು ಮೋಕ್ಷ ಸಾಧನೆಯನ್ನು ಮಾಡೋದಿಲ್ಲ, ಮೋಕ್ಷಕ್ಕಾಗಿ ಪ್ರಯತ್ನ ಮಾಡುವುದಿಲ್ಲ ಅಂದರೆ ಇದ್ದರೇನು ಇಲ್ಲದಿದ್ದರೇನು? ಇಷ್ಟೆಲ್ಲ ಶಾಸ್ತ್ರ ಹೇಳಿದ ಮೇಲೆ ನಿಷ್ಕಾಮವಾಗಿ ಭಗವಂತನ ಪ್ರೀತಿಗಾಗಿ, ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕಾಗಿ ಕರ್ಮಗಳನ್ನು ಮಾಡಬೇಕು, ಮೋಕ್ಷ ಸಾಧನೆಯನ್ನು ಮಾಡಬೇಕು ಪೂರ್ಣವಾದ ವಿಶ್ವಾಸದಿಂದ. ಏತಮಿತಃ ಪ್ರೇತ್ಯ ಅಭಿಸಂಭವಿತಾಸ್ಮಿ, ನಿಶ್ಚಿತವಾಗಿಯೂ ಪರಮಾತ್ಮನನ್ನು ನಾನು ಹೊಂದುತ್ತೇನೆ, ಆ ಪರಮಾತ್ಮನನ್ನು ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುತ್ತಾನೆ ಎನ್ನುವ ಪೂರ್ಣ ವಿಶ್ವಾಸದಿಂದ ಸತ್ಕರ್ಮಗಳನ್ನು ಮಾಡಬೇಕು. ಅದನ್ನು ದೇವರು ತೋರಿಸಿಕೊಡ್ತಾ ಇದ್ದಾನೆ. ಆಮೇಲೆ ಆ ಎಲ್ಲ ದೊಡ್ಡ ದೊಡ್ಡ ಪಟ್ಟಣಗಳೇ ಆಕಾಶದಲ್ಲಿ ಹಾರಾಡಿದಂತೆ ತೋರ್ತಾ ಇವೆ. ಆ ರೀತಿ
ಹಾರಾಡ್ತಾ ಇದ್ದಾರೆ ಆ ಯಾದವರು. ನಾನಾ ವಿಧವಾದ ಉದ್ಯಾನಗಳೆಲ್ಲ ಇವೆ, ಯಥೇಚ್ಛವಾದ ಶಿಲ್ಪಗಳು, ರಥಗಳು, ಬಾವಿಗಳು, ಅನೇಕ ಭವನಗಳು, ದೊಡ್ಡ ಪಟ್ಟಣವೇ ಅಲ್ಲಿ ಕಂಡ ಹಾಗೆ. ಸಮುದ್ರದ ಮಧ್ಯದಲ್ಲಿದೆಲ್ಲ, ದ್ವಾರಕಾಪಟ್ಟಣ ಅಲ್ಲ, ದ್ವೀಪ ಅಲ್ಲ, ಇದು ನೀರಿನ ಮೇಲೇ ಇಷ್ಟೆಲ್ಲ ಆಟ ಇದು. ಇವತ್ತಿನ ಕಾಲದಲ್ಲಿ ಏನೇನೋ ಕೃತ್ರಿಮವಾದ ನೀರುಗಳಲ್ಲಿ ಕೆಲವು ಆಟಗಳನ್ನು ಆಡ್ತಾರೆ, ಅಲ್ಲಲ್ಲಿ ಸರೋವರಗಳಲ್ಲಿ ಏನೇನೋ ಮಾಡ್ತಾರೆ. ಇಂತಹ ಸಮುದ್ರದೊಳಗೆ ಕೇವಲ ಇಚ್ಛಾ ಮಾತ್ರದಿಂದ, ಆಜ್ಞಾ ಮಾತ್ರದಿಂದ ದೇವರು ಮಾಡಿಸ್ತಾ ಇದ್ದಾನೆ. ಇದು ಅದ್ಭುತ. ನಾರಾಯಣಾಜ್ಞೆಯ ವೃಕ್ಷಾ ಪುಷ್ಪಾಣಿ ಮುಮುಚುರ್ಭೃಶಂ. ನಾನಾ ವಿಧವಾದ ಬೇಡಿದ ಬಯಸಿದ ಪುಷ್ಪಗಳು, ಎಲ್ಲ ಋತುವಿನ ಪುಷ್ಪಗಳು ಅವರು ಬೇಡಿದ ಮಾತ್ರಕ್ಕೆ ಅವರಿಗೆ ಸಿಗ್ತಾ ಇವೆ. ಅಲ್ಲಿರುವಂತಹ ಪುರುಷರಿಗೂ ಸ್ತ್ರೀಯರಿಗೂ ಬೇಡಿದ ಸ್ಪರ್ಶ, ಬೇಡಿದ ಶಬ್ದ, ಬೇಡಿದ ಗಂಧ, ಬೇಡಿದ ರಸ ಎಲ್ಲವೂ ಸಿಗ್ತಾ ಇದೆ. ಹಸಿವಿಲ್ಲ, ನೀರಡಿಕೆ ಇಲ್ಲ. ಸ್ವಲ್ಪ ನಿಮಗೆ ಸೋಜಿಗೆ ಅನ್ನಿಸ್ಬೋದು, ಇದು ಹೇಗೆ? ಹಸಿವೆ ನೀರಡಿಕೆ ಇದ್ರೆ ತಾನೇ ಎಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂದರೆ ಯಾವಾಗ ಬೇಕೋ ಆವಾಗ ಹಸಿವೆ ಇದೆ. ಅಕಾಲದಲ್ಲಿ ಹಸಿವೆ ಆಗ್ತಾ ಇರಲಿಲ್ಲ, ಅಕಾಲದಲ್ಲಿ ನೀರಡಿಕೆ ಆಗ್ತಾ ಇರಲಿಲ್ಲ ಅಂತ ಅರ್ಥ. ಊಟದ ಹೊತ್ತು ಅಂತ ಒಂದಿದೆ, ಆವಾಗ ಹಸಿವೆ ಆಗಬೇಕು, ಅದು ಚೆನ್ನಾಗಿರ್ತದೆ. ಇನ್ನೇನೋ ಕ್ರೀಡೆ ಮಾಡಬೇಕು ಅಂತ ಹೋದಾಗ ಹಸಿವೆ ಆಯಿತು, ಅಯ್ಯೋ ನನಗೆ ಇರಲಿಕ್ಕಾಗೋದಿಲ್ಲ, ಮನೆಗೆ ಹೋಗಿ ಬರ್ತೇನೆ ಅಂತಂದರೆ ಆ ಕ್ರೀಡೆಯನ್ನು ಪೂರ್ಣ ಆಡಲಿಕ್ಕಾಗಲಿಲ್ಲ, ಅವನಿಗೆ ಇಷ್ಟಾರ್ಥ ಪೂರ್ಣ ಆಗದೇ ಇದ್ದ ಹಾಗೆ. ಆ ತರಹದ ಹಸಿವೆ ನೀರಡಿಕೆಗಳು ಇರಲಿಲ್ಲ ಅಂತ. ತಿನ್ನುವ ಹೊತ್ತಿಗೆ ಏನು ಬೇಕೋ ಆ ಹಸಿವೆ ನೀರಡಿಕೆಗಳು ಇತ್ತು. ಇದು ನಕ್ಷುತ್ ಪಿಪಾಸ ನಗ್ಲಾನಿಹಿ, ಅದರಿಂದ ತೊಂದರೆ ಇರಲಿಲ್ಲ ಅಂತ ತಿಳಿಯಬೇಕು, ಚಿಂತೆ ಇಲ್ಲ. ಇಂತಹ ಅದ್ಭುತವಾದ ಅನುಗ್ರಹವನ್ನು ದೇವರು ಮಾಡಿದ್ದಾನೆ. ಪರಿಚ್ಛದಸ್ಯ ಅನುಪೂರ್ವಂ ಯಾನಪಾತ್ರಂ ಮಹಾತ್ಮನಃ ನಾರಾಯಣಸ್ಯ ದೇವಸ್ಯ ವಿಹಿತಂ ವಿಶ್ವಕರ್ಮಣ. ಒಟ್ಟು ಸಂಕ್ಷೇಪದೊಳಗೆ ನಿಮಗೆ ಹೇಳಬೇಕು ಅಂದರೆ, ರತ್ನಾನಿ ಯಾನಿ ತ್ರೈಲೋಕ್ಯೆ ವಿಶಿಷ್ಟಾನಿ ವಿಶಾಂಪತೆ ಕೃಷ್ಣಸ್ಯ ತಾನಿ ಸರ್ವಾಣಿ ಯಾನಪಾತ್ರೇತಿ ತೇಜಸ. ಸುಖ ಸಾಧನಗಳು ಅಂತ ಪ್ರಪಂಚದೊಳಗೆ ಉತ್ತಮವಾದವುಗಳು ಏನೆಲ್ಲ ಇವೆ ಅವುಗಳೆಲ್ಲ ಅಲ್ಲಿತ್ತು. ಎಲ್ಲಿ? ವಾಹನದೊಳಗೆ, ಆ ಹಡಗಿನೊಳಗೆ ಅಷ್ಟೆಲ್ಲ ಇತ್ತು. ಇಂತಹ ಹಡಗುಗಳನ್ನು ನಿರ್ಮಾಣ ಮಾಡಿ ಪರಮಾತ್ಮ ಅವರೆಲ್ಲರಿಗೆ ಆನಂದವನ್ನು ನೀಡಿದ್ದಾನೆ. ಇನ್ನು ಚಾಲಿಕ್ಯ ಕ್ರೀಡಾ ಅಂತ, ಬಲರಾಮದೇವರು, ರೇವತಿ, ಶ್ರೀಕೃಷ್ಣ ಪರಮಾತ್ಮ ಎಲ್ಲ ತನ್ನ 16,108 ಜನರನ್ನು ಕರೆದುಕೊಂಡು ಸಮುದ್ರದಲ್ಲಿ ವಿಹಾರ ಮಾಡುವುದಕ್ಕೆ ಅಂತ ಹೊರಟಿದ್ದಾರೆ. ಅವರ ಎದುರಿನಲ್ಲಿ ಈ ಬಂದಂತಹ ಅಪ್ಸರ ಸ್ತ್ರೀಯರೆಲ್ಲ ಗಾನ ಮಾಡುವುದು, ನೃತ್ಯ ಮಾಡುವುದು ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಮಾತನ್ನು ಹೇಳ್ತಾರೆ, ವ್ರಜ ದೇಶದವರು ಇವರೆಲ್ಲ, ಆ ಭಾಗದಲ್ಲಿ ಇದ್ದವರು, ಗೋಕುಲ ವೃಂದಾವನದಿಂದ ಬಂದವರು, ಮಥುರೆಯಿಂದ ಬಂದವರು, ಅವರವರ ದೇಶದ ಭಾಷೆಯಲ್ಲಿ ಸ್ವರ್ಗಲೋಕದ ಅಪ್ಸರ ಸ್ತ್ರೀಯರು ಹಾಡಿದ್ದಾರಂತೆ. ತದ್ದೇಶ ಭಾಷಾ ಕೃತಿ ವೇಷಯುಕ್ತ. ಯಾಕೆ ಅಂದರೆ ತಮ್ಮ ಊರಿನ ಒಂದೇನು ಜಾನಪದ ವೇಷ ಇರ್ತದೆ ಅದರ ಮೇಲಿರೋ ಆ ಅಭಿಮಾನ ಬೇರೆದರ ಮೇಲೆ ಇರೋದಿಲ್ಲ ಹಳ್ಳಿಯವರಿಗೆ. ಇವರು ಪಟ್ಟಣದವರು, ಮಥುರಾ ಪಟ್ಟಣದವರು, ಯಾದವರು ಅಲ್ಲ ಅಂತಲ್ಲ. ಆದರೆ ಆ ಮಥುರಾ ಪಟ್ಟಣದ್ದೇ ಆದ ಒಂದು ವೇಷ, ಗೋಕುಲ ವೃಂದಾವನದವರಾದರೆ ಅವರದ್ದೇ ಆದ ಒಂದು ವೇಷ, ಅವರದ್ದೇ ಆದ ಒಂದು ಭಾಷೆ. ಅದೇ ಭಾಷೆಯೊಳಗೆ ಅವರಿಗೆ ತಿಳಿಯುವ ರೀತಿಯಲ್ಲಿ ಹಾಡ್ತಾ ಕುಣಿತಾ ಅವರನ್ನು ಸಂತೋಷಪಡಿಸಿದ್ದಾರೆ. ಏನು ಹಾಡು ನೋಡಿ, ಅಲ್ಲಿ ಬಂದು ದೇವಲೋಕದ ಅಪ್ಸರ ಸ್ತ್ರೀಯರು ದೇವೇಂದ್ರನ ಮಹಿಮೆಯನ್ನು, ಅಲ್ಲಿರುವಂತಹ ಇತರ ದೇವತೆಗಳ ವರುಣ, ಚಂದ್ರ, ಬೃಹಸ್ಪತಿ, ಬೇರೆ ಬೇರೆ ದೇವತೆಗಳು, ಅವರ ಮಹಿಮೆ ಅದನ್ನೆಲ್ಲ ಕೊಂಡಾಡಿ ಹಾಡಿ, ಯಾಕಂದರೆ ಅಲ್ಲಿಂದ ಬಂದವರಲ್ಲ, ಮಾಡಲಿಲ್ಲ ಆ ಕೆಲಸ. ನಾವು ಎಲ್ಲಿ ಹೋದರೂ ಸರ್ವೋತ್ತಮನಾದ, ಸರ್ವನಿಯಾಮಕನಾದ, ಸರ್ವದೇವೋತ್ತಮನಾದ ವ್ಯಕ್ತಿ ಈ ಶ್ರೀಹರಿಯೇ. ಲೋಕ ಬೇರೆ, ಸ್ಥಾನ ಬೇರೆ, ಭಾಷೆ ಬೇರೆ, ವೇಷ ಬೇರೆ, ಆದರೆ ನಮ್ಮೆಲ್ಲರ ಧ್ಯೇಯ ಒಂದೇ, ಅವನು ಭಗವಂತ ಅನ್ನುವುದನ್ನು ತೋರಿಸುವುದಕ್ಕೆ, ತಿಳಿಸುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳನ್ನೇ ಹಾಡಿದ್ದಾರೆ. ಪೂತನಾವಧೆಯನ್ನು ಆರಂಭ ಮಾಡಿಕೊಂಡು ಇಲ್ಲಿಯವರೆಗೆ ಏನೆಲ್ಲ ಶ್ರೀಕೃಷ್ಣ ಪರಮಾತ್ಮ ಲೀಲೆಗಳನ್ನು ಮಾಡಿದೆ ಅದೇ ಲೀಲೆಗಳನ್ನೇ ಹಾಡು ಕಟ್ಟಿ ಹಾಡಿದ್ದಾರೆ. ಅರ್ಥ ಮಾಡಿಕೊಳ್ಳಿ. ಅಂದರೆ ಸಕಲ ಲೋಕಗಳಲ್ಲಿಯೂ ಆರಾಧ್ಯನಾದವನು ಭಗವಂತ ಅನ್ನುವ ಒಂದು ತತ್ವವನ್ನು ಪ್ರತ್ಯಕ್ಷವಾಗಿ ಪರಮಾತ್ಮ ಆ ದೇವಲೋಕದ ಅಪ್ಸರ ಸ್ತ್ರೀಯರ ಮುಖದಿಂದ ಇವರಿಗೆಲ್ಲ ತಿಳಿಸಿಬಿಟ್ಟು ಉತ್ಸಾಹ ಬಂತು ನೋಡಿ ಬಲರಾಮ ದೇವರಿಗೆ. ಶೇಷ
ತಾವು ಗಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ರೇವತಿ ಸಹಿತರಾಗಿ. ರೇವತಿ ಬಲರಾಮರಿಬ್ಬರೂ ಕೂಡ ಚೆನ್ನಾಗಿ ಬಲಪೃಥುಶ್ರೀ ಸಚುಕೂರ್ದ ರಾಮ ಭಾರೀ ಉತ್ಸಾಹದಿಂದ ಬಲರಾಮದೇವರು ಗಾನ ಮಾಡ್ತಾ ಇದ್ದಾರೆ. ಏನು ಕೇಳಬೇಕಾ? ಶೇಷದೇವರು, ಶೇಷಾವತಾರ, ಶುಕ್ಲಕೇಶಾವೇಶ, ಅದ್ಭುತವಾದ ಗಾನ. ಬಲರಾಮದೇವರ ಗಾನ ಮಾಡಿದ ಮೇಲೆ ಕೃಷ್ಣ ಜಗತ್ಸ್ವಾಮಿ ಸತ್ಯಭಾಮ ಸಮೇತನಾಗಿ ಶ್ರೀಕೃಷ್ಣ ಪರಮಾತ್ಮ ಗಾನ ಮಾಡ್ತಾ ಇದ್ದಾನೆ. ಸುಭದ್ರಾ ಸಹಿತನಾಗಿ ಅರ್ಜುನ ಗಾನ ಮಾಡ್ತಾ ಇದ್ದಾನೆ. ಹೀಗೆ ಎಲ್ಲ ಯಾದವರು ಕೂಡ ತಮ್ಮ ತಮ್ಮ ಪತ್ನಿಯರಿಂದ ಸಹಿತರಾಗಿ ಗಾನ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು. ಏನೋ ಒಂದು ಗಲಾಟೆ ಒಬ್ಬರದೊಬ್ಬರಿಗೆ ಕೇಳಿಸದ ಇದ್ದಾಗೆ ಅಸ್ತವ್ಯಸ್ತವಾಗಿ ಹೋಯಿತು ಅಂತ ನಿಮಗೆ ಅನ್ನಿಸ್ತಾ ಇದೆಯಲ್ಲ? ಸರ್ವಥಾ ಇಲ್ಲ. ಅದೇ ಭಗವಂತನ ಅಚಿಂತ್ಯವಾದ ಶಕ್ತಿ, ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳು. ಎಲ್ಲರೂ ಹಾಡ್ತಾ ಇದ್ದಾರೆ, ಏಕಧ್ವನಿಯಿಂದ ಹಾಡ್ತಾ ಇದ್ದಾರೆ. ಆ ಗಾನವನ್ನು ಕೇಳಿ ಎಲ್ಲರಿಗೂ ಆನಂದವೇ ಆಗ್ತಾ ಇದೆ ಹೊರತು ಯಾರಿಗೂ ಯಾರ್ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತ ಅದು ಯಾರದು ಯಾರಿಗೆ ಏನೂ ಗೊತ್ತಿಲ್ಲ. ಆಗ ಹಾಗಾಗತ್ತೆ. ಭಗವಂತನ ಅನುಗ್ರಹವನ್ನು ಪಡೆದ ದೇವತೆಗಳಿವರೆಲ್ಲ. ಕಾಮೇನಮೇ ಕಾಮ ಆಗಾತ್. ಪರಮಾತ್ಮನ ಇಚ್ಛೆ ಏನು ಅಂತ ಅವನ ಅನುಗ್ರಹದಿಂದ ತಿಳಿದವರೇ ಇವರೆಲ್ಲ ಬಲರಾಮಾದಿಗಳಾದ್ದರಿಂದ ಅವನು ನುಡಿದಂತೇನೇ ನುಡಿದು ನಡೆದಂತೇನೇ ನಡೆದು ಅದೇ ರಾಗ, ಅದೇ ತಾಳ, ಎಲ್ಲವೂ ಅದೇ. ಆ ರೀತಿ ಎಲ್ಲರೂ ಹಾಡ್ತಾ ಇದ್ದರೆ ಅದು ಅತ್ಯಂತ ಸುಗಮವಾಗಿದೆ. ಇದರಿಂದ ನಾವು ತಿಳಿಯಬೇಕಾದದ್ದು ಭಗವಂತನ ಸಂಕಲ್ಪದಂತೆ ನಾವು ನಡೆದರೆ ಎಲ್ಲವೂ ಕೂಡ ಸುಗಮವಾಗತ್ತೆ. ಆ ಪರಮಾತ್ಮನ ಅನುಗ್ರಹದಿಂದ ಅವನ ಇಚ್ಛೆಗೆ ವಿರುದ್ಧವಾಗಿ ನಾವೆಂದೂ ಇಚ್ಛೆಯನ್ನು ಮಾಡಬಾರದು ಅನ್ನುವುದೇ ಇಲ್ಲಿ ತತ್ವ. ಈ ರೀತಿ ಪರಮಾತ್ಮ ಅಲ್ಲಿ ಗಾನದ ಕಾರ್ಯಕ್ರಮವನ್ನು ಮಾಡಿಸಿದ್ದಾನೆ. ಯಥೇಚ್ಛವಾಗಿ ಸುಗಂಧತೋಯೋ ಭವ ಮೃಷ್ಟತೋಯಸ್ತಥಾಹವ ಗ್ರಾಹ ವಿವರ್ಜಿತಶ್ಚ ದೃಶ್ಯಾಚತೆ ರತ್ನ ವಿಭೂಷಿತ. ಮತ್ತು ವರುಣನ ಕರೆದ. ವರುಣ ಅಂದ, ಸ್ವಾಮಿ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಆಯಿತು, ಇನ್ನು ಬೇರೆ ಹೇಳೋದಿದೆ ಕೇಳೋ ಅಂದರು. ಉಳಿದೆಲ್ಲ ನೀರು ಸುಗಂಧಮಯವಾಗಿದೆ, ರುಚಿಯಾಗಿದೆ, ಎಲ್ಲ ಚೆನ್ನಾಗಿದೆ. ರತ್ನಾಕರ ಅಂತ ನಿನಗೆ ಕರೀತಾರೆ. ಬೇಕಾದಷ್ಟು ಮುತ್ತು ರತ್ನ ಏನೋ ಒಳಗಿರುತ್ತದೆ. ಜಿಗಿದ್ರೆ ಕೆಲವರೆಲ್ಲ ಡೈವರ್ಸು ಏನೇನೋ ಹಾಕ್ಕೊಂಡು ಜಿಗಿತಾರೆ ತೆಗೀತಾರೆ ಅಂತ ಬರೀ ಸುದ್ದಿ ಕೇಳ್ತಾರೆ ಎಲ್ಲರೂ. ಆ ಪರಿಸ್ಥಿತಿ ಬರೋದು ಬೇಡ. ಸುಮ್ಮನೆ ಹೀಗೆ ನೆಲದ ಮೇಲೆ ಓಡಾಡ್ತಾ ಇದ್ದರೆ ಎಲ್ಲ ಕಲ್ಲು ಮಣ್ಣು ಕಾಣಿಸ್ತಾವಲ್ಲ, ಹಾಗೆ ರತ್ನ ಮುತ್ತು ಎಲ್ಲರಿಗೂ ಕಾಣಿಸ್ಬೇಕು, ಹಾಗೆ ಮಾಡೋ ಅಂದ. ಆಯಿತು ಸ್ವಾಮಿಯಿಂದ. ಝಗ್ಗಂತ ಕಾಣಿಸ್ತಾ ಇವೆ ಎಲ್ಲರಿಗೂ ರತ್ನ ಮುತ್ತುಗಳು. ಮೊಸಳೆಗಳು ತಿಮಿಂಗಲಗಳು ಯಾವುದೂ ಅಡ್ಡ ಬರಬಾರದು. ಇವರೆಲ್ಲ ವಿಹಾರ ಮಾಡಿ ಹೋಗಿ ಮಥುರಾ ಮುಟ್ಟೋ ತನಕ ಒಂದೇ ಒಂದು ಹಿಂಸ್ರವಾದಂತಹ ಜಲಚರ ಪ್ರಾಣಿ ಒಳಗೆ ಅಡ್ಡಾಡಬಾರದು. ಮಟ್ಟ ಮಾಯ ಏನಿಲ್ಲ. ಗ್ರಾಹ ವಿವರ್ಜಿತಶ್ಚ ದೃಶ್ಯಾಚತೆ ರತ್ನ ವಿಭೂಷಿತಾತ್. ಪರಮಾತ್ಮ ಹೇಳಿದಂತೆ ವರುಣದೇವರು ಎಲ್ಲವನ್ನೂ ಸಿದ್ಧ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಇದೇ ಭಗವಂತನ ಸರ್ವೋತ್ತಮತ್ವ, ಸಕಲ ಜಗನ್ನಿಯಾಮಕತ್ವಕ್ಕೆ ಸ್ಪಷ್ಟವಾದಂತಹ ನಿದರ್ಶನ ಎಂಬುದಾಗಿ. ಅಷ್ಟಲ್ಲದೆ ಸಮುದ್ರ ಅಂದರೆ ಏನು? ಬರೀ ನೀರಿರ್ತದಲ್ಲೇನೆ, ಕಮಲಗಳಿರ್ತದ? ಸರೋವರದಲ್ಲಿ ಕಮಲ ಇರ್ತದೆ. ಕಮಲಗಳಿರಬೇಕಿಲ್ಲಿ. ವಿಹಾರ ಮಾಡುವುದಕ್ಕೆಲ್ಲ ಪುರುಷರು ಸ್ತ್ರೀಯರು ಬಂದಿದ್ದಾರೆ. ಕಮಲಗಳಿದ್ದರೆ ಅವರಿಗೆ ಆನಂದವಾಗ್ತದೆ. ಅಲ್ಲಲ್ಲಿ ಕಮಲಗಳಿರಬೇಕು. ಅವರಿಗೇನಾದರೂ ಪೇಯವಾದ ದ್ರವ್ಯಗಳು ಬೇಕು ಅಂತ ಅನಿಸಿದರೆ ನೀರಿನ ಮೇಲೆ ಕೊಡಗಳು ತೇಲ್ತಾ ಇರಬೇಕು. ಬೇಕಾದಾಗ ನೀರು ಕುಡಿಯೋದು ಬೇರೆ. ಅವರಿಗೆ ಬೇಕಾದ ಪೇಯದ್ರವ್ಯಗಳ ಕುಂಭಂಶ್ಚ ಪೂರ್ಣಾನ್ ಸ್ಥಪಯಸ್ವ ತೋಯೇ. ನೀರಿನ ಮೇಲೆ ಅವು ತೇಲ್ತಾ ಇರಬೇಕು. ಆಯಿತು ಸ್ವಾಮಿ. ಶ್ರೀರಾಮಚಂದ್ರ ದೇವರು ಸಮುದ್ರದ ಮೇಲೆ ಕಲ್ಲುಗಳನ್ನು ಇಟ್ಟರು ಅಂತ ನೀವು ಕೇಳ್ತೀರಲ್ಲ, ಕಲ್ಲುಗಳನ್ನು. ಆ ರೀತಿ ಪರಮಾತ್ಮನ ಆಜ್ಞೆಯಂತೆ ವರುಣದೇವರು ತನ್ನ ಮೇಲೆ ಆ ಕುಂಭಗಳನ್ನೆಲ್ಲ ಇಟ್ಟಿದ್ದ. ಏನು ದೇವರು ಹೇಳ್ತಾನೋ ಅದು ಸಿದ್ಧವಾಗ್ತಾ ಇದೆ ಅಲ್ಲಿ. ಆ ರೀತಿ ಎಲ್ಲ ಸಿದ್ಧ ಮಾಡಿ ನಾನಾ ವಿಧವಾದ ವೇಷಗಳನ್ನು ಹಾಕಿಕೊಂಡು ಯಥೇಚ್ಛವಾಗಿ ಎಲ್ಲರೂ ಕ್ರೀಡೆಯನ್ನು ಮಾಡಿದ್ದಾರೆ. ಪರಮಾತ್ಮ ವಿಚಾರ ಮಾಡಿದ, ಅದರಲ್ಲಿ ಯಾವ 16,108 ಜನರೊಳಗೆ ಒಬ್ಬ ಪರಮಾತ್ಮನ ಪತ್ನಿಗೂ ಕೂಡ ದೇವರು ನನ್ನನ್ನು ಬಿಟ್ಟು ಸರದ ಅಂತ ಅನಿಸಿಲ್ಲ. ಮಥುರೆ ಬಿಟ್ಟಾಗಿನಿಂದ ಇಲ್ಲಿಯವರೆಗೆ ನನ್ನ ಜೊತೆಗೇ ಇದ್ದಾನೆ ಕೃಷ್ಣ, ನನ್ನ ಮೇಲೆ ಮಾಡಿದಷ್ಟು ಪ್ರೀತಿ ಯಾರ ಮೇಲೂ ಮಾಡೋದಿಲ್ಲ ಅಂತ 16,108 ಜನರಿಗೂ ಅದೇ ತರಹದ ಅನುಗ್ರಹವನ್ನು ದೇವರು ಮಾಡಿದ್ದಾನೆ. ತಾರತಮ್ಯ ಇದೆ. ರುಕ್ಮಿಣಿ ಸತ್ಯಭಾಮೆಯರಿಗೆ ಮಾಡೋದು ಬೇರೆ, ಷಣ್ಮಹಿಷಿಯರಿಗೆ ಮಾಡೋದು ಬೇರೆ, ಉಳಿದವರಿಗೆ. ಆದರೆ ಎಲ್ಲರಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಅನುಗ್ರಹವನ್ನು ಪರಮಾತ್ಮ ಮಾಡಿದ್ದಾನೆ. ಎಲ್ಲರ ಜೊತೆಗೆ ಭಗವಂತ ಇದ್ದಾನೆ. ಇದು ಕೂಡ ಸಕಲ ಜೀವರಿಗೆ ಒಂದು ಸಂದೇಶ. ಭಗವಂತ
ಇಷ್ಟೆಲ್ಲ ದೊಡ್ಡ ಜಗತ್ತನ್ನು ನಿಯಮನ ಮಾಡುವ ದೇವರು ನನ್ನ ಮೇಲೆ ಎಷ್ಟು ಲಕ್ಷ ಕೊಡ್ತಾನೋ ಕೊಡೋದಿಲ್ವೋ, ಏನು ಮಾಡ್ತಾನೋ ಬಿಡ್ತಾನೋ. ನಾವೇನೋ ಅವನನ್ನು ಬಹಳ ಭಕ್ತಿಯಿಂದ ಭಜಿಸ್ತೀವಿ, ಯಾಕಂದರೆ ನಮಗೆ ಅವನೊಬ್ಬನೇ ದೇವರು. ಆದರೆ ಅವನಿಗೆ ಅನಂತ ಜೀವರು. ಹೀಗಾಗಿ ಅಷ್ಟೆಲ್ಲ ಜನರನ್ನು ನೋಡುವಾಗ ನನ್ನನ್ನು ಯಾವಾಗ ನೋಡ್ತಾನೋ, ಎಷ್ಟು ನೋಡ್ತಾನೋ ಯಾರಿಗೆ ಗೊತ್ತು ಅನ್ನುವ ಚಿಂತೆ ಮಾಡಬೇಡಿ. ನಿಮ್ಮ ಹೃದಯದಲ್ಲಿ ಅಂತರ್ಯಾಮಿಯಾದ ಬಿಂಬರೂಪಿಯಾದ ಪರಮಾತ್ಮ ನಿಮಗೋಸ್ಕರನೇ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಿಮ್ಮ ಹೃದಯದೊಳಗೇ ಇರ್ತಾನೆ. ನಿಮ್ಮನ್ನು ಸದಾ ರಕ್ಷಣೆ ಮಾಡ್ತಾ ಇರ್ತಾನೆ. ಎಂದಿಗೂ ನಿಮ್ಮನ್ನು ಬಿಟ್ಟು ಸರಿಯೋದಿಲ್ಲ. ಅಂತಹ ಬಿಂಬರೂಪಿಯಾದ ಅಂತರ್ಯಾಮಿಯಾದ ಪರಮಾತ್ಮನ ಅನುಗ್ರಹಕ್ಕಾಗಿ ಸದಾ ಅವನ ಉಪಾಸನೆಯನ್ನು ಮಾಡಿ, ವಿಶೇಷವಾಗಿ ಅವನ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆಯಿರಿ. ಅವನ ಉಪಾಸನೆಯನ್ನು ಮಾಡುವ ಯೋಗ ಸಿಗೋದಕ್ಕೆ ಮೊದಲು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಜ್ಞಾನವನ್ನು ಪಡೆದುಕೊಂಡು ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಆ ಒಂದು ತತ್ವವನ್ನು ತಿಳಿಸಿದ್ದಾನೆ ಕೃಷ್ಣ ಅಂತ ತಿಳಿಯಬೇಕು, ಬರೀ ಕಥೆ ತಿಳಿಯಬಾರದು. ನಮ್ಮನ್ನು ಬಿಟ್ಟು ಅಗಲಿಲ್ಲ ಅಂತನ್ನುವ ಭಾವನೆ ಅವರಿಗೆ ಬಂದಿದೆ ಹೇಗೋ ಹಾಗೆ ಎಂದೂ ನಮ್ಮನ್ನು ಬಿಟ್ಟು ದೇವರು ಅಗಲೋದಿಲ್ಲ. ಅಗಲಿದರೆ ನಾವು ಬದುಕುವುದು ಸಾಧ್ಯವಿಲ್ಲ. ಬದುಕಿದ್ದೇವೆ, ಹಾಗಾದರೆ ಅವನು ಅಗಲಿಲ್ಲ ಅನ್ನುವ ದೃಢವಾದ ವಿಶ್ವಾಸ ಮಾತ್ರ ಅಲ್ಲ, ಆ ಪ್ರೀತಿ. ನನಗಾಗಿ ಒಂದು ರೂಪವನ್ನು ಮೀಸಲಿಟ್ಟಿದ್ದಾನಲ್ಲ, ಎಂಥ ದಯೆ! ನಾನು ಯಾರು? ಅತ್ಯಂತ ಕ್ಷುದ್ರ ಕುನ್ನಿ ಮಾನವನಿಗಾಗಿ ತನ್ನ ಒಂದು ಸರ್ವೋತ್ತಮ ರೂಪವನ್ನೇ ಇಟ್ಟಿದ್ದಾನೆ ಅಂದರೆ ಇದಕ್ಕಿಂತ ದೊಡ್ಡ ದಯೆ ಇನ್ನೇನು ಬೇಕು? ಆ ದಯೆಯನ್ನು ಚಿಂತನೆ ಮಾಡಿ ಅಂತ ಈ ಕಥೆ ನಮಗೆ ತಿಳಿಸಿಕೊಡ್ತಾ ಇದೆ. ಕೃಷ್ಣ ಪರಮಾತ್ಮ ನೋಡಿದ, ಅಯ್ಯೋ ಸಮಯ ಬಹಳ ಆಯಿತು, ಊಟ ಆಗಬೇಕಲ್ಲ ಅಂತ. ನೋಡಿ, ಅದಕ್ಕೆ ನಾನು ಹೇಳಿದೆ, ಈ ಹೊತ್ತಿಗೆ ಹಸಿವೆ ಬೇಕು, ಊಟ ಆಗಬೇಕಲ್ಲ ಅಂದ. ಅಷ್ಟೇ, ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಎಲ್ಲ ಪದಾರ್ಥಗಳು ಸಿದ್ಧ ಅಲ್ಲಿ ಸಮುದ್ರದ ಮೇಲೆ. ನಾನಾ ವಿಧವಾದ ಭಕ್ಷ್ಯಭೋಜ್ಯಾದಿಗಳೆಲ್ಲ ಸಿದ್ಧವಾಗಿವೆ. ಯಥೇಚ್ಛವಾಗಿ ಎಲ್ಲರೂ ಕೂಡ ಭೋಜನವನ್ನು ಮಾಡಿದ್ದಾರೆ. ಈ ಮಧ್ಯದೊಳಗೆ ನಾರದರಲ್ಲಿದ್ದರು. ಅವರು ಮುನಿಗಳು. ಈ ಸ್ತ್ರೀಯರು ಸಪತ್ನೀಕರಾದಂತಹ ಪುರುಷರೆಲ್ಲ ತಾವು ಕ್ರೀಡೆಯನ್ನು ಮಾಡ್ತಾಯಿದ್ರು. ಅವರು ಮಧ್ಯದಲ್ಲಿ ಗಾನ ಮಾಡ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ. ವರ್ಣನೆ ಮಾಡುತ್ತದೆ ಹರಿವಂಶ. ರುಕ್ಮಿಣಿ ಸತ್ಯಭಾಮೆಯರು ಭಾರೀ ಗಂಭೀರ ಹಿರಿಯ ಪತ್ನಿಯರವರು, ಸಾಕ್ಷಾತ್ ಮಹಾಲಕ್ಷ್ಮಿಯ ಅವತಾರ. ಹ್ರೀಹಿ ಶ್ರೀಹಿ ಧೃತಿ, ಅತ್ಯಂತ ಧೈರ್ಯ ಸ್ವರೂಪರು, ಧೀರ ಗಂಭೀರರು. ಸುಮ್ಮನೆ ಹೀಗೆಲ್ಲ ನಗುವವರಲ್ಲ. ಅಂಥವರೂ ನಗುವಂತೆ ಇವರು ಚೇಷ್ಟೆಯನ್ನು ಮಾಡಿದ್ದಾರಂತೆ ನಾರದರು. ಆ ರೀತಿಯ ನೃತ್ಯವನ್ನು ಮಾಡಿ, ಆ ರೀತಿಯ ಹಾಡುಗಳನ್ನು ಹಾಡಿ ರುಕ್ಮಿಣಿ ಸತ್ಯಭಾಮೆಯರನ್ನು ನಗಿಸಿದರು ಅಂತ ಸ್ಪೆಷಲ್ಲಾಗಿ ಹರಿವಂಶ ಹೇಳುತ್ತದೆ. ಅಂತಹ ನಾರದರ ನೃತ್ಯ ವಿಶೇಷವಾಗಿ ಚಾಲಿಕ್ಯಗಾನ ಅಂತ. ಚಾಲಿಕ್ಯಗಾನ ಅಂದರೆ ಚಾಲಿಕ್ಯಗೇಯಂ ಬಹು ಸನ್ನಿಧಾನಂ ಯದೇವ ಗಾಂಧರ್ವ ಮುದಾಹರಂತಿ. ಬಹಳ ಜನ ಸೇರಿ ಏನು ಸಾಮೂಹಿಕವಾಗಿ ಏಕಧ್ವನಿಯಿಂದ ಗಾನ ಮಾಡುವುದಿದೆ ಅದಕ್ಕೆ ಚಾಲಿಕ್ಯಗಾನ ಅಂತಾರೆ. ಸಾಮೂಹಿಕ ಭಜನೆ, ಒಬ್ಬೊಬ್ಬರದೇ ಕಚೇರಿ ಅಲ್ಲ, ಸಾಮೂಹಿಕವಾದ ಭಜನೆ. ಆ ಸಾಮೂಹಿಕ ಭಜನೆಗೆ ಚಾಲಿಕ್ಯಗಾನ ಅಂತ. ಆ ಚಾಲಿಕ್ಯಗಾನವನ್ನು ನಾರದರು ಅಲ್ಲಿ ಕುಳಿತು ಅನೇಕ ಜನರ ಜೊತೆಗೆ ಮಾಡಿದ್ದಾರೆ, ಗಂಧರ್ವರ ಜೊತೆಗೆ. ಈ ಕಡೆಗೆ ಹಲ್ಲೀಸಕ ಕ್ರೀಡಾ ಅಂತ. ಹಲ್ಲೀಸಕ ಕ್ರೀಡಾ ಅಂದರೆ ಅನೇಕ ಸ್ತ್ರೀಯರ ಜೊತೆಗೆ ನೃತ್ಯವನ್ನು ಮಾಡುವುದು. ಅದನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದಾನೆ. ಅಲ್ಲಿ ಗೋಪಿಕಾ ಸ್ತ್ರೀಯರ ಜೊತೆಗೆ, ಇಲ್ಲಿ ನಾನು ಹಿಂದೆ ಹೇಳುವಾಗ ಹೇಳಿದ್ದೆ, ಕೃಷ್ಣ ಪರಮಾತ್ಮ ಗೋಪಿಕಾ ಸ್ತ್ರೀಯರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಮಾತ್ರ ಅಲ್ಲಿ ಕ್ರೀಡೆಯಾದದ್ದು. ಆ ತರಹದ ಪರಪತ್ನಿಯರ ಜೊತೆಗೆ ಕ್ರೀಡೆ ಮಾಡುವ ಸ್ವಭಾವ ಸರ್ವಥಾ ಅಲ್ಲ. ಇಲ್ಲಿ ಮಥುರಾ ಪಟ್ಟಣದಲ್ಲಿ ಕೇವಲ 16,108 ಜನ ತನ್ನ ಪತ್ನಿಯರ ಜೊತೆಗೆ ಮಾತ್ರ ಪರಮಾತ್ಮ ಹಲ್ಲೀಸಕ ಕ್ರೀಡಾ ಅಂತ, ಅಂದರೆ ಸಾಮೂಹಿಕವಾದ ನೃತ್ಯ. ಆ ನೃತ್ಯವನ್ನು ಪರಮಾತ್ಮ ಮಾಡಿದ್ದಾನೆ. ಅವರವರು ತಮ್ಮ ತಮ್ಮ ಪತ್ನಿಯರ ಜೊತೆಗೆ ನೃತ್ಯವನ್ನು ಮಾಡಿದ್ದಾರೆ. ಇಲ್ಲಿ ಚಾಲಿಕ್ಯಗಾನವನ್ನು ಎಲ್ಲ ಗಂಧರ್ವರು ನಾರದರು ಮಾಡ್ತಾ ಇದ್ದಾರೆ. ಅದ್ಭುತವಾದದ್ದು ನೋಡಿ. ಒಂದು ಮಾತನ್ನು ತಿಳಿದುಕೊಳ್ಳಿ. ಭಗವದ್ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಭೋಗವನ್ನು ಮಾಡೋದಕ್ಕೂ ಉಳಿದವರಿಗೆ ಬರೋದಿಲ್ಲ, ದೇವರೇ ನಿಜವಾಗಿ ಭೋಗ ಮಾಡೋದು ಅಂತ. ರಸೋಹಮಪ್ಸು ಕೌಂತೆಯ, ನೀರಿನೊಳಗಿನ ರಸ, ಆ ರಸವನ್ನು ನಿಜವಾಗಿ ಭೋಗ ಮಾಡುವವ ದೇವರೇ. ಶಬ್ದದಿಂದ ಆಗುವ ಒಂದು ಹಾಡು ಹಾಡಿದರೆ ಏನು ಆನಂದ ಆಗಬೇಕೋ ಆ ಆನಂದ ಪರಿಪೂರ್ಣವಾಗಿ ಆಗೋದು ದೇವರಿಗೇನೆ. ನಾವು ಕೇಳ್ತಾ ಇರ್ತೇವೆ ಸಂಗೀತ, ಏನೋ ನಮಗೆ ಭಾಳ ಆನಂದ ಅಂತ ಅಂದ್ಕೊಳ್ತೇವೆ, ನಮಗದರ ಅರ್ಥನೇ ಆಗಿರೋದಿಲ್ಲ. ಶಬ್ದದ ಅರ್ಥ ಅಲ್ಲ, ಆ ಗಾನದ ಸ್ವಾರಸ್ಯವನ್ನೇ
ತಿಳಿದುಕೊಳ್ಳೋದಕ್ಕಾಗೋದಿಲ್ಲ. ದೇವರು ಪರಿಪೂರ್ಣವಾಗಿ ಆನಂದವನ್ನು ಅನುಭವಿಸ್ತಾನೆ. ಶಿಶುರುವೇತ್ತಿ ಪಶುರುವೇತ್ತಿ ವೇತ್ತಿ ಗಾನರ ಸಂಫಣಿ. ಮಗುವಿಗೂ ಆನಂದ ಆಗ್ತದೆ, ಹಾಡು ಹಾಡಿದರೆ ಚಪ್ಪಾಳೆ ತಟ್ತದೆ. ಆದರೆ ಒಬ್ಬ ಸಂಗೀತ ಶಾಸ್ತ್ರಜ್ಞನಿಗೆ ಆಗುವ ಆನಂದ ಮಗುವಿಗೆ ಆಗೋದಿಲ್ಲ. ಆದರೆ ಆನಂದ ಆಗಿದೆ. ಹಾಗೆ ನಮಗಾಗುವ ಆನಂದಕ್ಕೂ ದೇವರಿಗಾಗುವ ಆನಂದಕ್ಕೂ ತಾರತಮ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನಂತ ತಾರತಮ್ಯ, ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋಷ್ಟು ತಾರತಮ್ಯ. ಆ ಮಾತನ್ನು ಹರಿವಂಶ ಹೇಳುತ್ತದೆ. ವಿಜ್ಞಾನಮೇತದ್ಧಿ ಪರೇ ಯಥಾವದುದ್ದೇಶ್ಯ ಮಾತ್ರಾಚ್ಚ ಜನಸ್ತು ಲೋಕೆ ಜಾನಂತಿ ಚಾಲಿಕ್ಯ ಗುಣೋದಯಾನಾಂ ತೋಯಂ ನದೀನಾಂ ಅಥವಾ ಸಮುದ್ರೇ. ಉಳಿದವರೆಲ್ಲ ಸುಮ್ಮನೆ ಈ ಚಾಲಿಕ್ಯ ಅಂತ ಹೆಸರು ಗೊತ್ತಿವರಿಗೆ ಅಂತಾರೆ. ಉದ್ದೇಶ ನಾಮಮಾತ್ರೇಣ ವಸ್ತು ಸಂಕೀರ್ತನ. ಇದು ಚಾಲಿಕ್ಯಗಾನ, ಚಾಲಿಕ್ಯಗಾನ ಭಾಳ ಚೆನ್ನಾಗಾಯಿತು, ಚಾಲಿಕ್ಯ ಇದು ಚಲೋ ಆಯಿತು ಅಂತ. ಚಾಲಿಕ್ಯ ಇದು ಚಲೋ ಆಯಿತು ಅಂತ ಇಷ್ಟೇ ಹೇಳಲಿಕ್ಕೆ ಗೊತ್ತಿವರಿಗೆ, ಹೆಚ್ಚಿಗೇನು ಗೊತ್ತಿಲ್ಲ. ಇದನ್ನು ನಿಜವಾಗಿ ತಿಳಿಯಬೇಕು, ಕೃಷ್ಣನೇ ತಿಳಿಯಬೇಕು ಅಂತದೆ ಹರಿವಂಶ. ಯಾವ ಮಾತನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ ಅದನ್ನು ನಮಗಿಲ್ಲಿ ವೇದವ್ಯಾಸ ದೇವರು ತಿಳಿಸಿಕೊಡ್ತಾರೆ. ಇದೆಲ್ಲ ಜ್ಞಾತುಂ ಸಮರ್ಥ ಹಿಮವಾನ್ ಗಿರಿರುವ ಫಲಾಗ್ರತೋ ವಾ ಗುಣತೋಥ. ಹೇಗೆ ಸಮುದ್ರದ ಆಳವನ್ನು ಪರ್ವತ ತಿಳಿಯುವುದಕ್ಕೆ ಸಾಧ್ಯ ಇದೆ, ನದಿಗಳ ಬಗ್ಗೆ ಸಮುದ್ರ ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ, ಹಾಗೆ ಇವುಗಳೆಲ್ಲವನ್ನು ಚೆನ್ನಾಗಿ ತಿಳಿಯುವುದಕ್ಕೆ ಸಮರ್ಥನಾದವನು ಶ್ರೀಕೃಷ್ಣ ಪರಮಾತ್ಮ ಮಾತ್ರ. ಚಾಲಿಕ್ಯಮೇವಂ ಮಧುಸೂದನೇನ, ಅವನೇ ಚೆನ್ನಾಗಿ ಇದರ ಆನಂದವನ್ನು ಅನುಭವಿಸಬಹುದು. ಅವರೆಲ್ಲ ನಾವೆಲ್ಲ ಕೇಳಿ ಬಂದ್ವಿ, ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾ ಹೋದರೆ ಅಷ್ಟೇ ಎಲ್ಲ ಯಾದವರು, ಯಾರಿಗೂ ಅರ್ಥ ಆಗಿಲ್ಲ. ಅದು ಅವರವರ ಯೋಗ್ಯತೆ, ನಮಗಿಂತಲೂ ಭಾಳ ಅರ್ಥ ಆಗಿರ್ತದೆ, ಅವರು ದೊಡ್ಡ ದೇವತೆಗಳು. ಆದರೆ ದೇವರ ದೃಷ್ಟಿಯಲ್ಲಿ ಅದು ಏನಲ್ಲ ಅಂತಾರೆ. ಅಂದರೆ ಅರ್ಥ ಮಾಡಿಕೊಳ್ಳಿ ಎಷ್ಟು ಅದ್ಭುತವಾಗಿದೆ. ಇದು ಒಂದು ಉದಾಹರಣೆ ಅಷ್ಟೇ, ಬರೀ ಶಬ್ದಕ್ಕಲ್ಲ ಇದು. ಹೀಗೇನೆ ಒಂದು ಬಣ್ಣ ನೋಡಿ ಆನಂದ ಪಡೋದು ಹೇಗೆ ಅಂತೂ ನಮಗೂ ಗೊತ್ತಿಲ್ಲ. ಅದನ್ನು ನೋಡಿ ಏನು ಆನಂದ ಪಡಬೇಕೋ ಅದನ್ನು ದೇವರು ಪಡ್ತಾನೆ. ಒಂದು ರಸದಿಂದ ಏನು ಆನಂದ ಪಡಬೇಕೋ ಅದು ದೇವರು ಪಡ್ತಾನೆ. ವಿಚಿತ್ರ ಅಂದರೆ ಆ ಮಹಾರಾಯನಿಗೆ ನಿತ್ಯ ತೃಪ್ತ, ನಿತ್ಯ ಪೂರ್ಣ, ಆದರೂ ಆನಂದ ಪಡ್ತಾನೆ. ನಮಗೆ ಏನೂ ಇಲ್ಲ, ಏನು ಸಿಕ್ಕರೂ ಆನಂದ ಆಗಬೇಕು ನಿಜವಾಗಿ, ಆದರೂ ಏನು ಆನಂದ ಆಗೋದಿಲ್ಲ. ಯಾಕೆ ಹಣಬರಹನೇ ಅಷ್ಟು. ಇದರಿಂದ ತಾರತಮ್ಯವನ್ನು ತಿಳಿದುಕೊಳ್ಳಿ, ತಲೆ ಗಟ್ಟಿಯಾಗಿ ಆ ಸರ್ವೋತ್ತಮನಾದ ಭಗವಂತನಿಗೆ ಈ ರೀತಿ ಪರಮಾತ್ಮ ಅವರೆಲ್ಲರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಮೋಕ್ಷಾದಿ ಸಕಲ ಪುರುಷಾರ್ಥಗಳನ್ನು ಕೊಟ್ಟು ಸಕಲ ಸಜ್ಜನರನ್ನು ಅನುಗ್ರಹವನ್ನು ಮಾಡುವಂತಹ ಶ್ರೀಹರಿಯ ಶ್ರುತಿ ಸ್ಮೃತಿ ರೂಪವಾದ ಆಜ್ಞೆಗಳ ಮೇಲೆ ವಿಶ್ವಾಸವನ್ನಿಟ್ಟು ಅಲ್ಲಿ ಹೇಳಿದ ಕರ್ಮಗಳನ್ನು ಮಾಡಿ ಜ್ಞಾನವನ್ನು ಪಡೆದುಕೊಳ್ಳಿ. ಸಕಾಮ ಕರ್ಮ ಮಾಡಿದರೆ ತಾತ್ಕಾಲಿಕವಾದ ಸುಖ ಸ್ವರ್ಗದಲ್ಲಿ, ನಿಷ್ಕಾಮ ಕರ್ಮ ಮಾಡಿ ಜ್ಞಾನವನ್ನು ಪಡೆದರೆ ಈ ತರಹದ ಸುಖ ಅನಂತ ಕಾಲದವರೆಗೆ ಪರಿಪೂರ್ಣವಾಗಿ ಸಂಕಲ್ಪ ಮಾತ್ರದಿಂದ ನಿಮಗೆ ಸಿಗತ್ತೆ ಎನ್ನುವುದನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನರಸಿಂಹ 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 ನರಸಿಂಹ. ವಿಠ್ಠಲ 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 ವಿಠ್ಠಲ. ಹರಯೇ ನಮಃ.